ಬನ್ನಿ ಸ್ನೇಹಿತರೆ, ಸಾಧಕರೊಂದು ಸಲಾಂ ಕಾರ್ಯಕ್ರಮದ ಈ ವಾರದ ವಿಶೇಷ ಅತಿಥಿಗಳನ್ನ ಸ್ವಾಗತಿಸೋಣ. ನಮಸ್ತೆ ಗೀತಾ ಮಾಲ್ಗಾರ್ ಮೇಡಮ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ತಮಗೆ ಜೈಲರ್ ಆಗಿ ಆಯ್ಕೆ ಆಗಿದ್ದಕ್ಕೆ ನಮ್ಮ ಸಾಧಕರೊಂದು ಸಲಾಂ ಕಾರ್ಯಕ್ರಮದಿಂದ ಸಲಾಂ ಮಾಡ್ತಾ ತಮಗೆ ಒಂದು ಹೃದಯಪೂರ್ವಕವಂತ ಅಭಿವಂದನೆಗಳು ತಮಗೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಮೇಡಮ್ ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ತುಂಬಾ ಧನ್ಯವಾದಗಳು ಸರ್ ನಿಮಗೆ. ಅನ್ನೋದು ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮಕ್ಕೂ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್. ನೀವು ನಮ್ಮ ಜಿಲ್ಲೆಯವರು, ವಿಜಯಪುರ ಜಿಲ್ಲೆಯಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ರಿ. ನಿಮ್ಮ ಸಾಧನೆ ನೋಡಿ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತಾ ಇದೆ. ಅಷ್ಟೇ ನಮ್ಮ ಸ್ಪರ್ಧಾರ್ಥಿಗಳಿಗೆ ನಿಮ್ಮನ್ನು ಪರಿಚಯ ಮಾಡ್ಲಿಕ್ಕೂ ಕೂಡ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಸರ್ ನಂದು ನಿರಂತರ ಪ್ರಯತ್ನ ಮಾತ್ರ ಸರ್, ಅದಕ್ಕೆ ಸ್ಫೂರ್ತಿ ಆದಂತವ್ರು ನೀವು. ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು ಸರ್. ನಮ್ಮ ಸ್ಫೂರ್ತಿ ಏನೋ ಇರ್ಬೋದು, ಬಟ್ ಆ ಕನಸನ್ನ ಪೂರ್ತಿ ಮಾಡ್ಕೊಂಡವ್ರು ನೀವಲ್ವಾ? ಎಸ್, ನಿಮ್ಮ ಕನಸನ್ನ ಪೂರ್ತಿ ಮಾಡ್ಕೊಂಡಿದ್ರಿ. ನಮ್ಮ ಸ್ಪರ್ಧಾರ್ಥಿಗಳ ಕನಸು ಕೂಡ ಆ ಸ್ಫೂರ್ತಿಯಾಗಿ ಅವರ ಕನಸನ್ನ ಪೂರ್ತಿ ಮಾಡುವಂತ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಮತ್ತು ನನ್ನ ಮೇಲೆ ಇದೆ. ಹಾಗಿದ್ರೆ ಮೇಡಮ್, ತಮ್ಮನ್ನ ಪರಿಚಯ ಮಾಡೋದ್ರ ಜೊತೆಗೆ ಈ ವಿಶೇಷವಾಗಿ ಜೈಲರ್ ಮತ್ತು ವಾರ್ಡರ್ ಪರೀಕ್ಷೆ ಹೇಗೆ ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ಇವತ್ತಿನ ಈ ವಾರದ ಸಾಧಕರೊಂದು ಸಲಾಂ ಕಾರ್ಯಕ್ರಮದ ವಿಶೇಷ ಮುಖ್ಯವಾದಂತ ಮಾಹಿತಿ. ಮೇಡಮ್, ಆ ವಿಷಯಕ್ಕೆ ಹೋಗಿದ್ದ ಪೂರ್ವದಲ್ಲಿ ತಾವು ಎಲ್ಲಿಯವರು, ಹೇಗ್ ಬೆಳೆದ್ರಿ, ತಮ್ಮ ಕೌಟುಂಬಿಕ ಹಿನ್ನೆಲೆ ಹೇಗಿತ್ತು, ತಾವು ತುಂಬಾ ಕಷ್ಟದಲ್ಲಿ ಬೆಳೆದಿದ್ರಾ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಬೆಳೆದಿದ್ರಾ ತಿಳ್ಕೊಬೇಕನ್ನುವಂತ ಆಸೆ ನಮ್ಗೆ. ಮೇಡಮ್, ತಮ್ಮ ಸಂಕ್ಷಿಪ್ತ ಪರಿಚಯ, ತಮ್ಮ ಕೌಟುಂಬಿಕ ಹಿನ್ನೆಲೆ ಜೊತೆಗೆ ತಮ್ಮ ವಿದ್ಯಾಭ್ಯಾಸ ಇದನ್ನಷ್ಟು ತಿಳಿಸ್ಕೊಡಿ. ಸರ್, ನಾನು ಮೂಲತಃ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಹೊನವಾಡ ಗ್ರಾಮದವಳು ಸರ್. ನನ್ನ ತಂದೆ ರೈತರು ಸರ್. ನಾವು ಮಧ್ಯಮ ಕುಟುಂಬದಲ್ಲಿ ಬೆಳೆದಂತವಳು. ನಾನು ಪ್ರೈಮರಿ ಸ್ಕೂಲ್ದಿಂದ ಪದವಿಪೂರ್ವ ಕಾಲೇಜ್ನವರೆಗೂ ಕೂಡ ನಮ್ಮ ಹಳ್ಳಿಯಲ್ಲೇ ಕಲ್ತಿರೋದು ಸರ್, ನಮ್ಮೂರಲ್ಲೇ ಕಲ್ತಿದ್ದೀನಿ. ಮೇಡಮ್, ನಿಮ್ಮನ್ನ ಈ ಜಗತ್ತಿಗೆ ತಂದಂತ ತಂದೆ ತಾಯಿ ಹೆಸರನ್ನು ದಯವಿಟ್ಟು ಹೇಳಿ. ಸರ್, ನನ್ನ ತಂದೆ ಹೆಸರು ಅಂಬಣ್ಣ ಮಾಲ್ಗಾರ್ ಅಂತ ಹೇಳ್ರಿ ಸರ್. ತಾಯಿ ಹೆಸರು ಸುಮಿತ್ರಾ ಸರ್. ಓಕೆ, ತಮ್ಮ ಕುಟುಂಬದಲ್ಲಿ ಒಂದು ಉದರದಲ್ಲಿ ಜನಿಸಿರ್ತಕ್ಕಂತ ನಾನು, ಅಕ್ಕ ಇದ್ದಾರೆ ಸರ್, ಒಬ್ರು ಅಕ್ಕ, ಇಬ್ರು ತಮ್ಮಗಳು ಇದ್ದಾರೆ ಸರ್, ಪ್ರದರ್ಶಿದ್ದಾರೆ. ಅಕ್ಕ DCC ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದಾರೆ ಸರ್ ಇವಾಗ. ಓಕೆ. ಅಪ್ಪ ಅಮ್ಮ ಇಬ್ರು ರೈತರು ಸರ್, ಹೊಲದಲ್ಲಿ ಕೆಲಸ ಮಾಡ್ತಂತವ್ರು. ಅವ್ರ ರೈತರ ಮಗಳಾಗಿ ಹುಟ್ಟಿದೀನಿ ಅಂತ ಹೇಳ್ಕೋ ಹೆಮ್ಮೆ ಅನ್ಸುತ್ತೆ ಸರ್ ನನಗೆ. ನನ್ನ ಸಾಧನೆಗೆ ಸ್ಫೂರ್ತಿ ಅಪ್ಪ ಅಮ್ಮ ಸರ್. ಖಂಡಿತ. ನಾನು 6th ಕ್ಲಾಸ್ ಮಾತ್ರ ಮುದ್ದೇಬೇಡ ತಾಲೂಕಿನ ನಾಗರಬೆಟ್ಟದಲ್ಲಿ ನವೋದಯ ಸ್ಕೂಲ್ ಕಲ್ತಿದ್ರಿ ಸರ್, 1 ವರ್ಷ ಮಾತ್ರ. ಅವ್ರದೆಲ್ಲ ಎಜುಕೇಶನ್ ನಾನು ನಮ್ಮೂರಲ್ಲಿ ಕಲ್ತಿರೋದು ಸರ್, ಸೆಕೆಂಡರಿ ವರೆಗೂ. ಆಮೇಲೆ ಧಾರವಾಡದಲ್ಲಿ ಗೌರ್ಮೆಂಟ್ ಡೈಟದಲ್ಲಿ ನಾನು ಟೀಚರ್ ಆಗ್ಬೇಕು ಅಂತ ಹೇಳಿ D.Ed ಮಾಡಿದೆ ಸರ್ ನಾನು. ಧಾರವಾಡದಲ್ಲಿ 2 ವರ್ಷ ಅಲ್ಲಿ ಮುಗಿಸಿದ ನಂತರ ಮುಂದೆ BA B.Ed 2 ಬಿಜಾಪುರದಲ್ಲಿ ಸರ್, JSS ಕಾಲೇಜಲ್ಲಿ ಮಾಡಿದ್ದೀನಿ. ಓಕೆ ಮೇಡಮ್, ಇಷ್ಟೊಂದು ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸುವಾಗ ಇನ್ನೂ ಒಂದ್ ಕಡೆ ಅನ್ಸಿತ್ತಾ, ನಾನು ಏನಾಗ್ಬೇಕಂತ ಆಸೆ ಇತ್ತು ನಿಮ್ಗೆ ಬಾಲ್ಯದಲ್ಲಿ? ನಾನು ಏನಾಗ್ಬೇಕು ಅಂತ ಕನಸು ಕಟ್ಕೊಂಡಿದ್ರಿ ತಾವು? ಸರ್, ನಾನು ಚಿಕ್ಕವಳಿದ್ದಾಗಿನಿಂದನೂ ಒಟ್ಟ ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು, ಓದ್ಬೇಕು, ಜಾಯ್ನ್ ಆಗ್ಬೇಕು ಅನ್ನೋ ಆಸೆ ಇತ್ತು ಸರ್ ನನಗೆ. ಅದೇ ರೀತಿ ನಾನು 9th ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಒಬ್ರು ಅಧಿಕಾರಿಯನ್ನ ಕರೆಸಿದ್ರಿ ಸರ್. ಅವಾಗ ಅವ್ರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ರಿ. ಆ ಸಂದರ್ಭದಲ್ಲಿ ನನಗೊಂದು ಕನಸಿತ್ರಿ, ನಾನು ಇಲ್ಲಿ ಕುಂತು ಚಪ್ಪಾಳೆ ತಟ್ಟವಳು, ಅಲ್ಲಿ ಹೋಗಿ ನಾನು ಸನ್ಮಾನ ಮಾಡ್ಕೋಬೇಕು ಅನ್ನೋ ಆಸೆ ಹುಟ್ಟಿದ್ದು ಅವಾಗ ಸರ್ ನನಗೆ. ಎಷ್ಟು ಗೌರವ ಕೊಡ್ತಾರೆ, ಎಷ್ಟು ಅಂದ್ರೆ ಸಮಾಜದಲ್ಲಿ ಗುರುತಿಸ್ತಾರೆ ಅನ್ನೋ ಒಂದು ಮನೋಭಾವನೆ ಸರ್. ಅದು ಅಧಿಕಾರಿ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಸರ್, ಬಟ್ ನಾನು ಆಗ್ಬೇಕು ಅನ್ನೋ ಆಸೆ ಇತ್ತು ಅವಾಗ ಮೂಡಿತ್ತು ಸರ್ ನನ್ನಲ್ಲಿ. ಆಮೇಲೆ 10th ಮುಗಿದ ನಂತರ ಮುಂದೆ ನಮ್ಮೂರನ್ನಲ್ಲೇ ಮತ್ತೆ ಫಸ್ಟ್ ಇಯರ್ ಅಲ್ಲಿ ಅಡ್ಮಿಷನ್ ಮಾಡಿಸಿದ್ರು ಸರ್. ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಸೈನ್ಸ್ ಓದಕ್ಕಾಗ್ಲಿಲ್ರಿ ಸರ್ ಅಪ್ಪರಿಗೆ. ಅವಾಗ ನಮ್ ಸರ್ ಕೇಳಿದ್ರು ಸರ್, ಫಸ್ಟ್ ಡೇ ಹೋದ ಕೂಡಲೇ ನಿಮ್ಮ ಗುರಿ ಏನು ಅಂತ ಪ್ರಕೃತಿ ಹೇಳ್ತಾ ಇದ್ರು ಸರ್. ಅವಾಗ ನಾನ್ ಹೇಳಿದ್ದು KS ಆಫೀಸರ್ ಆಗ್ಬೇಕು ಅಂತ ಹೇಳಿ ಏನೋ ಒಂದು ಹೇಳಿದಾರೆ ಸರ್. ನಾನು ಹೇಳಿದಾಗ ಸರ್, నాకు KS ಆಫೀಸರ್ ಅಂದ್ರೆ ಏನಂತ ಗೊತ್ತೇನೋ ಅಂತ ಕೇಳಿ ಸರ್ ನನಗ ಅವಾಗ. ನಾನು ಅದನ್ನ ಹೇಳಿದಕ್ಕೆ ನಾನು ಅವಾಗ ಏನೋ ರೈಟಿಂಗ್ ಬರೀಬೇಕಾದ್ರೆ, ನೋಟ್ಸ್ ಮಾಡ್ಬೇಕಾದ್ರೆ ಸರ್ ಹೇಳ್ತಿದ್ರೆ, KS ಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ಬೇಕು, ನೀನ್ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀಬೇಕು, ಬರೀದ್ ರೂಢಿ ಮಾಡ್ಕೋ, ಈಗಿನಿಂದ ನಿನ್ನಲ್ಲೇನೋ ಆಸಕ್ತಿ ಇದೆ ಅಂತ ನನ್ನ ಬೆಸ್ಟ್ ಸರ್ ಸುರುಡಿ ಸರ್ ಅಂತ ಹೇಳಿ ಅವ್ರು ನನಗೆ ಅವಾಗಿನಿಂದನೇ ಸ್ಫೂರ್ತಿ ಮಾಡ್ತಾ ಇದ್ರು ಸರ್. ನೀನು ಓದು, ಚೆನ್ನಾಗಿ ಓದ್ತೀಯಾ ಅಂತ ಹೇಳ್ರಿ. ಅಲ್ಲಿಂದ ನಾನು ಮುಗಿಸ್ಕೊಂಡು PU ಕಾಲೇಜಲ್ಲಿ ಹೈಯೆಸ್ಟ್ ಮಾಡಿದೆ ಸರ್. ಆ ಕಾರಣಕ್ಕೆ ನಾವು 2 ವರ್ಷ D.Ed ಮಾಡಿ ಟೀಚರ್ ಆದ್ರೆ ನಿನ್ನ ಸ್ವಾವಲಂಬಿ ಕಾಲ್ ಮೇಲೆ ನಿಲ್ಬಹುದಮ್ಮ ಮಾಡು ಅಂತ ಹೇಳಿ D.Ed ಮಾಡಿಸಿದ್ರು ಸರ್ ನನಗೆ. ಧಾರವಾಡದಲ್ಲಿ 2 ವರ್ಷ D.Ed ಮಾಡ್ತಿರ್ಬೇಕಾದ್ರೆ ಅಲ್ಲೇ ಸರ್ ನನಗೆ ಒಂದು ಲರ್ನಿಂಗ್ ಪಾಯಿಂಟ್, ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಸರ್ ಅದು ಧಾರವಾಡ. ಓನ್ಲಿ ನಾನು ಟೀಚರ್ ಸಲುವಾಗಿ D.Ed ಮಾತ್ರ ಓದಿಲ್ಲ ಸರ್ ಅಲ್ಲಿ. ಸೆಂಟ್ರಲ್ ಲೈಬ್ರರಿಯಲ್ಲಿ ಒಂದು ಕಾರ್ಡ್ ಮಾಡಿಸಿದ್ದೆ ಸರ್. ಡೈಲಿ ಸೆಂಟ್ರಲ್ ಲೈಬ್ರರಿಗೆ ಹೋಗೋದು, ಕಾಲೇಜ್ ಮುಗಿದ ತಕ್ಷಣ ಅಲ್ಲಿ ಹೋಗ್ತಿದ್ದೆ ಸರ್ ನಾನು.
ಹೋಗಿ ಅಲ್ಲಿ ಇರ್ತಕ್ಕಂಥ ಮ್ಯಾಗಜಿನ್, ಬುಕ್ಸ್, ಸಾಧನೆ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಪುಸ್ತಕಗಳನ್ನ ಓದೋದು, ಅವ್ರ ಜೀವನ ಚರಿತ್ರೆಯನ್ನು ಓದೋದು, ಈ ತರ ಎಲ್ಲ ಬುಕ್ಸ್ಗಳನ್ನ ಓದೋದು ಅವಾಗ ರೂಢಿ ಮಾಡ್ಕೊಂಡೆ ಸರ್ ನಾನು. ಮೊದಲು ಪುಸ್ತಕಗಳಾಗಿದ್ದೆ, ಅಷ್ಟು ಪುಸ್ತಕಗಳನ್ನ ಮಾತ್ರ ಓದ್ತಿದ್ದೆ ಸರ್ ನಾನು. ಅವಾಗ ಹೊರಗಿನ ನಾಲೆಜ್ ಅನ್ನು ಓದ್ತಕ್ಕಂತಹ ಕಲೆ ಅವಾಗ ಕಲ್ಕೊಂಡೆ ಸರ್ ನಾನು. ಯಾವ CET ಹೆಂಗ್ ಓದ್ಬೇಕು, ಅಲ್ಲಿರ್ತಕ್ಕಂಥ ಸ್ಪರ್ಧಾಸ್ಫೂರ್ತಿ, ವಿಜೇತ ಮ್ಯಾಗಜಿನ್ಸ್ ಗಳನ್ನ ಓದುವಂತ ರೂಢಿ ಮಾಡ್ಕೊಂಡೆ ಸರ್. ಅವಾಗಿನಿಂದ ಸ್ವಲ್ಪ CET ಕಡೆ ಒತ್ತು ಕೊಡಾಕತ್ತೆ ಸರ್. ನಾನು ಜಾಬ್ ಮಾಡ್ಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಮಗೆ ಒಲವು ಬಂದಿದ್ದು ಧಾರವಾಡ ಬಂದಿಂದ ತಮ್ಮ ಆ ವಾತಾವರಣ ನಿಮ್ಮನ್ನ ಬದಲಾಯಿಸ್ತು ಅಂತ. ಹಾ ಸರ್, ಬದಲಾಯಿಸ್ತು ಸರ್. ಓಕೆ, ಖಂಡಿತ ಮ್ಯಾಮ್, ಖಂಡಿತ. ನನಗೆ ಸಾಧಕರಿ ಒಂದು ಸಲಾಂ ಕಾರ್ಯಕ್ರಮ ಮಾಡ್ತಾ ಬಂದಿರೋದ್ರಿಂದ ಬಹಳ ಜನ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತಾ ಇದ್ದಾರೆ, ಸರ್ ಇವ್ರನ್ನ ಇಂಟರ್ವ್ಯೂ ಮಾಡಿ, ಇಂಥವ್ರನ್ನ ಇಂಟರ್ವ್ಯೂ ಮಾಡಿ ಅಂತ ತಿಳ್ಕೊಂಡು ಅವರೇ ನಮಗೆ ರೆಫರ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಸಾಧಕರು, KAS ಆಫೀಸರು, IAS ಆಫೀಸರು, ಜೊತೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ತಮಗೆ ಯಾರು ಬಹಳ ಹಿಡಿಸಿದಾರ, ಇಷ್ಟ ಆಗಿದ್ದಾರೆ, ಅವ್ರು ನನಗೆ ಅವ್ರು ವಿತ್ ಫೋಟೋ, ಅವ್ರ ಡೀಟೇಲ್ಸ್ ಕೂಡ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ನಾನು ಅವ್ರೆಲ್ಲರನ್ನು ಬದಿಗಿಟ್ಟು ನಿಮ್ಮನ್ನೇ ಇವತ್ತು ಸಾಧಕರ ಒಂದು ಸಲಾಂ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನಾಗಿ ನಾನು ಇನ್ವೈಟ್ ಮಾಡಿದ್ದೆ. ಯಾಕೆ ಅಂದ್ರೆ ಈ ಸಾರಿ ತಮ್ಗೆ ಗೊತ್ತಿರ್ಬೋದು, ಜೈಲರ್ ಮತ್ತು ವಾರ್ಡರ್ ತಮ್ಮ ಒಂದು ಇಲಾಖೆಗೆ ಮತ್ತೊಂದಿಷ್ಟು ಹೊಸ ಅಧಿಸೂಚನೆ ಹೊರಡಿಸಿರುವುದರಿಂದ ಆ ಪರೀಕ್ಷೆಗಳಿಗೆ ಮಾರ್ಗದರ್ಶನ ನೀಡಿಸಬೇಕು ಅಂತ ತಿಳ್ಕೊಂಡು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದೀನಿ. ಉಳಿದ ಹಂತದಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ಅಧಿಕಾರಿಗಳನ್ನ ಆಯ್ಕೆ ಮಾಡ್ತೀನಿ. ಮುಖ್ಯ ಉದ್ದೇಶ ನಿಮ್ಮನ್ನು ಪರಿಚಯ ಮಾಡೋದ್ರ ಜೊತೆಗೆ ಆ ಪರೀಕ್ಷೆಗೆ ಒಂದಿಷ್ಟು ಮಾರ್ಗದರ್ಶನ ಮಾಡಿಸುವಂತ ಒಂದು ಕೈಂಕರ್ಯ. ಸರ್, ನಿಮ್ಮ ಸಾಧನೆಯ ಮುಂದೆ ನನ್ನ ಸಾಧನೆ ತುಂಬಾ ಚಿಕ್ಕದು ಸರ್. ಆದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡ್ತೀನಿ ಸರ್. ನಮ್ದು ಯಾವ ದೊಡ್ಡ ಸಾಧನೆ ಅಲ್ಲ ರೀ, ನಮ್ದೇನೋ ಚಿಕ್ಕ ಸಾಧನೆ, ಏನಂತ ಅಲ್ಪನಿಗೆ ಸ್ವಲ್ಪವಾದಂತ ಒಂದಿಷ್ಟು ಗೌರವ ಸಿಕ್ಕಿದೆ ಅಷ್ಟೇ. ಅದನ್ ಬಿಟ್ರೆ ಮತ್ತೇನಿಲ್ಲ. ನಾವೆಲ್ಲರೂ ಚಿಕ್ಕವರೇ. ಒಂದೆಲ್ಲ ಒಂದ್ ರೀತಿಯಿಂದ ನಮ್ಗಿಂತ ಬಹಳಷ್ಟು ಉನ್ನತ ಮಟ್ಟದ ಸಾಧನೆ ಮಾಡಿದಂತ ಸಾವಿರಾರು ಸಾಧಕರಿರುವಾಗ ಆ ಸಾಧನೆ ಮುಂದೆ ನಮ್ಮ ಸಾಧನೆ ತೃಣಕ್ಕೆ ಸಮಾನ. ಸರಿ ಸರ್, ಎಷ್ಟೊಂದು ಸಾಧನೆ ಮಾಡತಕ್ಕಂತಹ ಸಾಧಕರಿಗೆ ನೀವು ಸ್ಫೂರ್ತಿಯಾಗಿದ್ದೀರಲ್ರಿ ಸರ್, ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ಸ್ಫೂರ್ತಿ ಅನ್ನೋದಕ್ಕಿಂತ ಒಂದು ಮೆಟ್ಟಿಲು ನಾನು ಅಷ್ಟೇ, ನನ್ನನ್ನು ತಿಳ್ಕೊಂಡು ಮೇಲೆ ಹೋಗ್ಬೋದು ಅಷ್ಟೇ. ಒಂದು ಪ್ಲಾಟ್ಫಾರ್ಮ್ ಕೊಡ್ತೀನಿ ಅಷ್ಟೇ. ನಿಮ್ಮನ್ನು ಕರ್ಸೋದು, ಅವ್ರಿಗೆ ಮಾರ್ಗದರ್ಶನ ಮಾಡುವಂತ ಒಂದು ವೇದಿಕೆ ಅಷ್ಟೇ ಇದು. ಓಕೆ ಮೇಡಮ್, ನಾವು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣಂತೆ. ಇತ್ತೀಚೆಗೆ ಜೈಲರ್ ಅಥವಾ ವಾರ್ಡರ್ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಮಾರ್ಗದರ್ಶನ ಮಾಡೋಕ್ಕಿಂತ ಮುಂಚೆ ತಾವು ಯಾವ ಸಾಲಿನ ನೇಮಕಾತಿಯಲ್ಲಿ ಜೈಲರ್ ಹುದ್ದೆಗೆ ಆಯ್ಕೆ ಆದ್ರಿ, ಜೊತೆಗೆ ಈ ಹಿಂದೆ ಎಷ್ಟು ಬಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿದ್ದೀರಿ ತಾವು? ಸರ್, ನಾನು 2015ರಲ್ಲಿ ಡಿಗ್ರಿ ಇರ್ಬೇಕಾದ್ರೆ 2 ಸಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಆಯ್ಕೆ ಆಗಿದೆ ಸರ್. ಬಟ್ ನನ್ನ ಗುರಿ ದೊಡ್ಡದಾಗಿರೋದ್ರಿಂದ ನಾನು 2 ಎಕ್ಸಾಮ್ಗಳನ್ನು ಹೋಗ್ಲಿಲ್ಲ ಸರ್. ನಾನು ಎಕ್ಸಾಮ್ ಪಾಸ್ ಆಗಿ ಸೆಲೆಕ್ಟ್ ಆದ್ರೂ ಕೂಡ ಜಾಬಿಗೆ ಹೋಗ್ಲಿಲ್ಲ ಸರ್. ನಾನು ಅಂದ್ರೆ ವುಮನ್ ಪೊಲೀಸ್ ಕಾನ್ಸ್ಟೇಬಲ್ ಸೆಲೆಕ್ಟ್ ಆದ್ರೂ ಕೂಡ ಅದನ್ನ ರಿಜೆಕ್ಟ್ ಮಾಡಿ ಬೇಡಪ್ಪ ನನಗೆ ದೊಡ್ಡ ಜಾಬ್ ಮಾಡ್ಬೇಕನ್ನೋ ಆಸೆ ಇತ್ತು ಸರ್. ನನ್ನ ಹತ್ರ ಅದ್ಭುತ ಸಾಮರ್ಥ್ಯ ಇದೆ, ಇದು ಪೊಲೀಸ್ ಕಾನ್ಸ್ಟೇಬಲ್ ನಾನು ಸೂಟ್ ಆಗಲ್ಲ, ಇದಕ್ಕಿಂತ ದೊಡ್ಡ ಹುದ್ದೆ ಹೋಗ್ತೀನಿ ಅಂತ ತಿಳ್ಕೊಂಡು ರಿಜೆಕ್ಟ್ ಮಾಡಿದ್ರಾ? ಹಾಗಂತ ಅಲ್ಲ ಸರ್, ನನ್ನ ತಂದೆ ತಾಯಿ ಆಸೆ ಕೂಡ ದೊಡ್ಡದಾಗ್ಬೇಕು, ನಮ್ಮ ಮಗಳು ಅಂದ್ರೆ ತುಂಬಾ ವಯಸ್ಸಿದ್ದಾಳೆ, ದೊಡ್ಡ ಜಾಬ್ ಹಿಡಿಬೇಕು ಅನ್ನೋ ಆಸೆ ಅವ್ರಿಗೆ ಇತ್ತು ಸರ್. ಬಟ್ ಅದನ್ನ ತಿರಸ್ಕಾರ ಮಾಡ್ಬೇಕಾದ್ರೆ ಅಷ್ಟು ಸಾಮಾನ್ಯರಿಗೆ ಆಗಲ್ಲ ಅದು. ಯಾಕಂದ್ರೆ ಅಷ್ಟು ನಮ್ಮ ಹತ್ರ ಒಂದು ಕಾನ್ಫಿಡೆನ್ಸ್ ಇರ್ಬೇಕು. ನಾನು ನೆಕ್ಸ್ಟ್ ಎಕ್ಸಾಮ್ಗೆ ಪಾಸ್ ಆಗ್ತೀನಿ, ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಗೆ ನಾನೊಂದು ಪೋಸ್ಟ್ ತಗೋತೀನಿ ಅಂತ ಕಾನ್ಫಿಡೆನ್ಸ್ ಇದ್ದವ್ರು ಮಾತ್ರ ರಿಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ. ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿತ್ತು ಅಂತ ಅನ್ಕೋತೀನಿ ನಾನು. ಸರ್, ನಾನು ಡಿಗ್ರಿ D.Ed ದಲ್ಲಿ ಇರುವಾಗ್ಲೇನೆ ಓದ್ತಾ ಇದ್ನಲ್ರಿ ಸರ್. ಹಾಗಾಗಿ ಅಂದ್ರೆ ಡಿಗ್ರಿ BA ಫಸ್ಟ್ ಇಯರ್ ಇದ್ದಾಗ, ಸೆಕೆಂಡ್ ಇಯರ್ ಇದ್ದಾಗ ನಾನು ಓದೋ ಹವ್ಯಾಸ ಜಾಸ್ತಿ ಬರ್ತಿತ್ತು ಸರ್ ನನಗೆ. ಅವಾಗ ಇನ್ನೂ ಜಾಸ್ತಿ ಓದ್ಬೋದು, ನೋಟ್ಸ್ ಮಾಡೋದು, ಪಾಯಿಂಟ್ಸ್ ಮಾಡ್ಕೊಳ್ಳೋದು. ಆಮೇಲೆ ನಮ್ಮ ಸರ್ಗಳಿಗೆ ಅವಾಗ ಕೇಳ್ತಾ ಇದ್ದಾರೆ ಸರ್, ನಾನು KS ಗೆ ಯಾವ ಸಬ್ಜೆಕ್ಟ್ ಓದ್ಬೇಕು, ಏನ್ ಓದ್ಬೇಕು, ಹೆಂಗ್ ಓದ್ಬೇಕು ಅನ್ನೋದು ಮಾಹಿತಿ ಕೇಳ್ತಾ ಇದ್ದಾರೆ ಸರ್. ಆಲ್ರೆಡಿ ನಮ್ ಸರ್ ಒಬ್ರು ಬರ್ದಿದ್ರಿ, KS ಮೇನ್ಸ್ ಬರ್ದಿದ್ರಿ. ಇಂಟರ್ವ್ಯೂವರೆಗೂ ಹೋಗಿ ಅವರು ಸೆಲೆಕ್ಟ್ ಆಗಿರ್ಲಿಲ್ಲ ಸರ್. ಅವ್ರು ಹೇಳ್ತಾ ಇದ್ರಿ, ನೀನ್ ಡಿಗ್ರಿಯಲ್ಲಿ ಪೊಲಿಟಿಕಲ್, ಎಕನಾಮಿಕ್ಸ್ ಮತ್ತು ಹಿಸ್ಟ್ರಿ ಸಬ್ಜೆಕ್ಟ್ ಗಳನ್ನ ತೆಗೆದುಕೋ, ಅದು ಮುಂದೆ ನಿಮ್ಗೆ ಯೂಸ್ ಆಗುತ್ತೆ ಅಂತೆಲ್ಲ ತರ ತಿಳಿಸಿ ಹೇಳ್ತಾ ಇದ್ರಿ ಸರ್. ನೋಟ್ಸ್ ಮಾಡೋದು ಸರ್, ನಮ್ ಸುರುಡಿಗೆ ಸರ್ ಅಂತ ಹೇಳ್ರಿ. ನನಗೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಅಂದ್ರೆ ನಮ್ಗೆ ಟೀಚ್ ಮಾಡಿದ್ರಿ ಸರ್ ಅವ್ರು ಸೆಕೆಂಡ್ ಇಯರ್ ಇದ್ದಾಗ. ಅವ್ರು ಸರ್ ಅವಾಗಿನಿಂದಾನು ನನಗೆ ಹೇಳ್ತಾ ಇದ್ರಿ, ನೀನ್ ತುಂಬಾ ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ ಆಗುತ್ತೆ, ನೀನ್ ಚೆನ್ನಾಗಿ ಓದ್ತಿ ಮಾಡು ಅಂತ ಹೇಳಿ. ಅವಾಗಿನಿಂದ ನನಗೆ ಅಂದ್ರೆ ಏನೋ ಒಂಥರ ಸ್ಫೂರ್ತಿ ಆಗಿದ್ರಲ್ರಿ ಸರ್, ನಾನ್ ಮಾಡ್ಬೋದು, ಓದ್ಬೋದು, ಮುಂದೆ ಹೋಗ್ಬೋದು ಅನ್ನೋ ಆಸೆ ಐತ್ರಿ ಸರ್. ಹಾಗಾಗಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಡ ಅಂತ ಬಿಟ್ಬಿಟ್ಟಾರೆ ಸರ್. ಅವಾಗ ಜೈಲರ್ ಆಗಿದ್ದೆ. ಅವಾಗ ಮತ್ತೆ ಯಾವ ಪೋಸ್ಟ್ ಆಗಿದ್ರಿ ತಾವು? ಸರ್, ನಾನು ಟೀಚರ್ ಪೋಸ್ಟ್ ಅನ್ನು ಬರ್ದೆ ಸರ್ 2018ರಲ್ಲಿ. ತುಂಬಾ ಕನ್ಫರ್ಮ್ ಆಗಿತ್ತು ಸರ್. ಟೀಚರ್ ಪೋಸ್ಟ್ 6 to 8 ಬರ್ದೆ ಸರ್. ನಾನು CET ಮುಂಚೆನೆ ಪಾಸ್ ಮಾಡ್ಕೊಂಡಿದ್ದೆ ರೀ. ಡಿಗ್ರಿ ಮುಗಿದ ತಕ್ಷಣನೇ FDA ಪಾಸ್ ಸೆಲೆಕ್ಟ್ ಆಗಿದ್ದಾರೆ ಸರ್. 1:2 ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ, 1:1 ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಸರ್. ಅದು
ಆಮೇಲೆ ಟೀಚರ್ ಪೋಸ್ಟ್ ಬರ್ದೆ ರೀ. ಮುರಾರ್ಜಿ ಸ್ಕೂಲಲ್ಲಿ ಕಂಪ್ಯೂಟರ್ ಆಪರೇಟರ್ ಟೀಚರ್ ಅಂತ ಬರ್ದಿದ್ದೆ ಸರ್ ನಾನು. ಆಮೇಲೆ FDA DCC ಬ್ಯಾಂಕ್ ಅಲ್ಲಿ ಮತ್ತೆ FDA ಪೋಸ್ಟ್ ಕಾಲ್ ಆಗಿತ್ತು, ಅವಾಗ್ನು ಬರ್ದಿದ್ದೆ ರೀ. ಬರ್ದಿದ್ದೆ ಅನ್ನೋದಕ್ಕಿಂತ ಯಶಸ್ವಿ ಆಗಿದ್ರಾ? ಸರ್ ನಾನು ಯಶಸ್ವಿ ಆಗಿದ್ದಾರೆ ಸರ್. ಅದು ಜೈಲರ್ ಆರ್ಡರ್ ಬಂದ್ಮೇಲೆ ಇವೆಲ್ಲರೂ ಆರ್ಡರ್ ಬಂದಿತ್ತು. ಅದೇ ಹೇಳಿ, ಯಾಕಂದ್ರೆ ಬರ್ದಿದ್ದೆ ಅಂದ್ರೆ ಬೇರೆ, ಯಶಸ್ವಿ ಆಗಿದೆ ಅಂದ್ರೆ ಬೇರೆ. 6 to 8 ಟೀಚರ್ ಅವೆಲ್ಲ ಎಕ್ಸಾಮ್ ಗಳಲ್ಲಿ ಸೆಲೆಕ್ಟ್ ಆಗಿದ್ದೆ. ಅದು ಮುಖ್ಯ. ಬರ್ದಿರೋ ಎಲ್ಲ ಎಕ್ಸಾಮ್ ಸೆಲೆಕ್ಟ್ ಆಗ್ತಾ ಬಂದಿದ್ದೀನಿ. ಓಕೆ ಓಕೆ. 2018 ನನ್ನ ಲೈಫ್ ಅಲ್ಲಿ ಲಕ್ಕಿ ಅನ್ಕೋತೀನಿ ಸರ್. ನಾನು ಬರ್ದಿರೋ ಪ್ರತಿಯೊಂದು ಎಕ್ಸಾಮ್ ಸೆಲೆಕ್ಟ್ ಆಗಿದ್ದೀನಿ. 2019 ನಮ್ಮ ಸ್ಪರ್ಧಾರ್ಥಿಗಳ ಪಾಲನೆ ಲಕ್ಕಿ ಅಂತ. ರೀ ಸರ್, ಅಂದ್ರೆ ನಾನು B.Ed ಜೊತೆಗೆ ನಾವು ಓದ್ತಾ ಇದ್ದಾರೆ ಸರ್. ನನ್ನ B.Ed ನಿರಂತರವಾಗಿ ಓದಿರೋದ್ರಿಂದ ಯಾವ್ದು ಪ್ರಾಬ್ಲಮ್ ಅನ್ಸ್ಲಿಲ್ಲ ಸರ್. ನಾನು B.Ed 2ನೇ ವರ್ಷ ಇದ್ದಾರೆ ಸರ್ ಅವಾಗ. ಹಂಗೆ ಇವಾಗ KS ಮುಖ್ಯ ಪ್ರಿಲಿಮ್ಸ್ ಹಂಗೆ ನಿರಂತರವಾಗಿ ಓದ್ತಿದ್ದಾರೆ ಸರ್. ಆಮೇಲೆ ಮೇನ್ಸಿಗೆ ಓದ್ದೆ ರೀ. ಅದೇ ರೀತಿಯಾಗಿ ಟೀಚರ್ ಪೋಸ್ಟ್ ಮಧ್ಯೆ ಮಧ್ಯೆ ಯಾವ ಎಕ್ಸಾಮ್ ಇರ್ತಾವ್ರಿ ಎಲ್ಲ ಎಕ್ಸಾಮ್ ಹೋಗಿ ಬರಿತಾ ಇದ್ದಾರೆ. ಎಲ್ಲ ಎಕ್ಸಾಮ್ಗಳಲ್ಲೂ ಒಂದನ್ನ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಖುಷಿ ಇದೆ ರೀ ಸರ್ ನನಗೆ. ಓಕೆ, ಈ ಆಡಿಯೋ ಕ್ಲಿಪ್ ಅನ್ನು ಹೇಳಿ ಮೇಡಮ್, ಹೇಳಿ. ನನ್ನ ಹೋಪ್ ಸರ್ 4-5 ಎಕ್ಸಾಮ್ದಲ್ಲಿ ಸೆಲೆಕ್ಟ್ ಆಗಬೇಕು. ಅದರಲ್ಲಿ ಯಾವ್ದು ಫಸ್ಟ್ ನನಗೆ ಆರ್ಡರ್ ಬರುತ್ತೆ ಆ ಎಕ್ಸಾಮ್ ನಾನು ಹೋಗ್ಬೇಕು ಜಾಬಿಗೆ ಅಂತ ಆಸೆ ಇತ್ತು ಸರ್ ನನಗೆ. ಓಕೆ. ಹಾಗಾಗಿ ಜೈಲರ್ದು ಬೇಗ ಆರ್ಡರ್ ಕಾಪಿ ಬಂದ್ರಿ. ಜೈಲರ್ ಜಾಬ್ಗೆ ಫಸ್ಟ್ ಬಂದ್ಬಿಟ್ಟಾರೆ ಸರ್ ನಾನು. ಓಕೆ ಮ್ಯಾಮ್, ಓಕೆ. ಯಾರು ಈ ಒಂದು ಆಡಿಯೋ ಕ್ಲಿಪ್ ಅನ್ನು ಕೇಳ್ತಾ ಇದ್ರಿ ಸ್ಪರ್ಧಾ ಮಿತ್ರರೇ? ಸ್ನೇಹಿತರೆ, 2018ನೇ ಸಾಲಿನ ಜೈಲರ್ ನೇಮಕಾತಿಯಲ್ಲಿ ಜೈಲರ್ ಆಗಿ ಆಯ್ಕೆಯಾಗಿ ಸಾಧನೆ ಮಾಡಿದಂತಹ ಸಾಧಕಿ ಕುಮಾರಿ ಗೀತಾ ಮಾಲ್ಗಾರ್ ಅವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಅವರಿಂದಲೇ ನಿಮಗೆ ಈ ಜೈಲರ್ ಮತ್ತು ವಾರ್ಡರ್ ಪರೀಕ್ಷೆಗೆ ಮಾರ್ಗದರ್ಶನ ಮಾಡಿಸುವಂತ ಒಂದು ಮುಂದಿನ ಪ್ರಯತ್ನ ಇದು. ಬನ್ನಿ ಸ್ನೇಹಿತರೆ, ಜೈಲರ್ ಮತ್ತು ವಾರ್ಡರ್ ಪರೀಕ್ಷೆಗೆ ಯಾರು ಸಿದ್ಧತೆ ನಡೆಸ್ತಾ ಇದ್ದೀರಿ, ಯಾರು ಅರ್ಜಿ ಹಾಕಿ ಓದ್ತಾ ಇದ್ದೀರಿ ಅಂತವರಿಗೆ ಬಹಳ ಉಪಯುಕ್ತವಂತ ಆಡಿಯೋ ಕ್ಲಿಪ್ ಇದು. ದಯವಿಟ್ಟು ಪೂರ್ತಿಯಾಗಿ ಕೇಳಿ. ಮೇಡಮ್ ಅವರ ಸಂಪೂರ್ಣ ಅನುಭವನ ಇದಕ್ಕೆ ಧಾರೆಯಾಗಿ ಎರೆದಿದ್ದಾರೆ. ಖಂಡಿತ ಅವರ ಒಂದು ಅನುಭವ ನಿಮಗೆ ಒಂದು ಮಾರ್ಗದರ್ಶನ ಆಗಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಮೇಡಮ್, ತಾವು 2018ನೇ ಸಾಲಿನ ಜೈಲರ್ ನೇಮಕಾತಿಯಲ್ಲಿ ಬಹಳ ಉತ್ತಮ ರ್ಯಾಂಕ್ ನೊಂದಿಗೆ ಜೈಲರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದೀರಿ, ತರಬೇತಿಯಲ್ಲೂ ಕೂಡ ಇದ್ದೀರಿ. ಹಾಗಿದ್ರೆ ಈ ಪರೀಕ್ಷೆಯ ಒಂದು ಯಾರು ಅಪ್ಲಿಕೇಶನ್ ಹಾಕ್ಬಹುದು, ಅವ್ರಿಗೆ ಎಷ್ಟು ಅರ್ಹತೆ ಇರುತ್ತೆ, ಆಮೇಲೆ ಏನೇನು ಓದ್ಕೋಬೇಕು, ಸಿಲೆಬಸ್ ಏನಿರುತ್ತೆ, ಜೊತೆಗೆ ಯಾವ ಬುಕ್ಸ್ ಓದ್ಬೇಕು, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ದಯವಿಟ್ಟು 2 ಪರೀಕ್ಷೆದು ದಯವಿಟ್ಟು ನಮಗೆ ಮಾರ್ಗದರ್ಶನ ಮಾಡಿ ಮೇಡಮ್. ಸರ್, ನಾನು ಮೊದಲ ಜೈಲರ್ ಬಗ್ಗೆ ಹೇಳಬಯಸ್ತೀನಿ ಸರ್. ಹೇಳಿ ಮೇಡಮ್. ಜೈಲರ್ ಹುದ್ದೆಗೆ ಡಿಗ್ರಿ ಪಾಸ್ ಆಗಿರ್ಬೇಕು ಸರ್. ಡಿಗ್ರಿ ಪಾಸ್ ಆಗಿರ್ಬೇಕು ಅನ್ನೋಕೇಂತಾರೆ ಸರ್, ಎನಿ ಡಿಗ್ರಿ ಸರ್. ಡಿಗ್ರಿಯಲ್ಲಿ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಜೈಲರ್ ಡಿಪಾರ್ಟ್ಮೆಂಟ್ಗೂ ಆಯ್ಕೆ ವಿಧಾನ ಚೇಂಜ್ ಇದೆ ಸರ್, ವ್ಯತ್ಯಾಸ ಇದೆ. ಇದರಲ್ಲಿ ಡಿಗ್ರಿ ರಿಸಲ್ಟ್ ಅನ್ನು ಕನ್ಸಿಡರ್ ಮಾಡ್ತಾರೆ ಸರ್, ಇದು ತುಂಬಾ ಇಂಪಾರ್ಟೆಂಟ್. ಡಿಗ್ರಿ ರಿಸಲ್ಟ್ ಚೆನ್ನಾಗಿತ್ತು ಅಂತಂದ್ರೆ 21 ಏಜ್ಗಿಂತ ಕನಿಷ್ಠ 21 ವರ್ಷ ಆಗಿರ್ಬೇಕು ಸರ್. ಡಿಗ್ರಿಯಲ್ಲಿ ಇರ್ತಕ್ಕಂಥ ಅಂಕಗಳು 100 ಮಾರ್ಕ್ಸ್, ಆಮೇಲೆ CET 100 ಮಾರ್ಕ್ಸ್ ತಗೋತಾರೆ ಸರ್, 200 ಮಾರ್ಕ್ಸ್. 5 ಮಾರ್ಕ್ಸ್ ಇಂದ ಇಂಟರ್ವ್ಯೂ ಇರುತ್ತೆ ಸರ್. ಟೋಟಲ್ ಆಗಿ 205 ಅಂಕಗಳಿಗೆ ಇದನ್ನ ಜೈಲರ್ ಆಯ್ಕೆ ವಿಧಾನ ತಗೋತಾ ಇರುತ್ತೆ. ಜೈಲರ್ ಯಾರು ಪರೀಕ್ಷೆ ತಗೋತಾ ಇದ್ದೀರಿ, ನಿಮ್ಮ ಪದವಿಯಲ್ಲಿ ಗಳಿಸಿದಂತ ಅಂಕಗಳನ್ನ 100ಕ್ಕೆ ಕನ್ಸಿಡರ್ ಮಾಡಿ, ತಾವು CET-ಯಲ್ಲಿ ಯಾವ ರೀತಿ ಅಂಕ ಗಳಿಸ್ತೀರಿ ಅದು ಕೂಡ 100ಕ್ಕೆ ಕನ್ಸಿಡರ್ ಮಾಡಿ, ಕೊನೆಯದಾಗಿ ತಮಗೆ ಒಂದು ಇಂಟರ್ವ್ಯೂ ಮಾಡ್ತಾರೆ. ಅದು 5 ಮಾರ್ಕ್ಸಿಗೆ, 205 ಮಾರ್ಕ್ಸಿಗೆ ತಾವು ಎಷ್ಟು ಅಂಕಗಳನ್ನು ಗಳಿಸ್ತೀರಿ ಅದಕ್ಕೆ ತಾವು ನೇಮಕಾತಿ ರ್ಯಾಂಕಿಂಗ್ ನಿರ್ಧಾರ ಆಗುತ್ತೆ. ಜೊತೆಗೆ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡಿತೀರೋ ಇಲ್ಲ ಅನ್ನೋದು ನಿರ್ಧಾರ ಮಾಡುವಂತ ಅಂಕಗಳು. ಎಸ್ ಮೇಡಮ್, ಪ್ಲೀಸ್ ಕಂಟಿನ್ಯೂ. ಆಮೇಲೆ ಸರ್ ಇನ್ನೊಂದು ಏನ್ ಬೆನಿಫಿಟ್ ಅಂದ್ರೆ ರೀ, ಇದರಲ್ಲಿ ನೆಗೆಟಿವ್ ಅಂಕಗಳು ಇರೋದಿಲ್ಲ ಸರ್. ಇದು 100 ಮಾರ್ಕ್ಸ್ 100ಕ್ಕೆ 100 ಪ್ರಶ್ನೆಗಳನ್ನ ನಾವು ಉತ್ತರಿಸಬಹುದ್ರಿ. ಅಬ್ಜೆಕ್ಟಿವ್ ಟೈಪ್ ಇರುತ್ತೆ ಸರ್ ಎಲ್ಲ ಪ್ರಶ್ನೆಗಳು. ಇದರಲ್ಲಿ ರಿಟರ್ನ್ ಇರಲ್ರಿ ಸರ್, ಬರೆಯೋದಿರಂಗಿಲ್ರಿ. ನೆಗೆಟಿವ್ ಮಾರ್ಕ್ಸ್ ಇಲ್ಲ ಸರ್ ಈ ಎಕ್ಸಾಮ್ಗೆ. ಹಾಗಾಗಿ ಸರ್ ಇದು ಓದ್ಬೇಕಾದ್ರೆ ಬುಕ್ಸ್ಗಳು 6 to 10th ಬುಕ್ಸ್ಗಳನ್ನ NCERT ಬುಕ್ಸ್ ಆಗಿರ್ಲಿ, DSRT ಬುಕ್ಸ್ ಓದಿದ್ರೆ ಸಾಕು ಸರ್. ಅಷ್ಟೊಂದು ಟಫ್ ಆಗಿರ್ತಕ್ಕಂತಹ ಪ್ರಶ್ನೆಗಳು ಕಡಿಮೆ ಸರ್ ಇದರಲ್ಲಿ. ನಮ್ ಕ್ವಶನ್ ಪೇಪರ್ ದಲ್ಲಿ ಸರ್ ಭಾರತ ಸಂವಿಧಾನದೊಳಗ ಸ್ವಲ್ಪ ಜಾಸ್ತಿ ಕ್ವಶನ್ಗಳು ಬಂದಿದೆ ಸರ್. ಅಂದ್ರೆ ಈ ಜೈಲರ್ ಎಕ್ಸಾಮ್ಗೆ 5 ರಿಂದ 10ನೇ ತರಗತಿಯ ವಿಜ್ಞಾನ, ಸಮಾಜ ಎಲ್ಲಾ ಸಬ್ಜೆಕ್ಟ್ ಅಥವಾ ಕೆಲವೊಂದು ಸ್ಥಾಯಿ ಸಬ್ಜೆಕ್ಟ್ಗಳ? ಸೈನ್ಸ್ ನಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳು ಬರೋದು ತುಂಬಾ ಕಡಿಮೆ ಸರ್. 3 ರಿಂದ 4 ಪ್ರಶ್ನೆಗಳು ಮಾತ್ರ ಬಂದಿದೆ ಸರ್. ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರೋದು ಕರೆಂಟ್ ಅಫೇರ್ಸ್ ನಲ್ಲಿ ಒಂದು 20 ಕ್ವಶನ್ಸ್ ಬಂದಿದೆ ಸರ್ ನಮಗೆ, ಪ್ರಚಲಿತ ಘಟನೆದಲ್ಲಿರ್ತಕ್ಕಂಥ ಪ್ರಶ್ನೆಗಳು. ಆಮೇಲೆ ಇತಿಹಾಸದಲ್ಲಿ ಪ್ರಶ್ನೆಗಳು ಬಂದಿದೆ ಸರ್. ಅದರಲ್ಲಿ ಆಧುನಿಕ ಭಾರತ ಇತಿಹಾಸದಲ್ಲಿ ತುಂಬಾ ಪ್ರಶ್ನೆಗಳು ಬರುತ್ತೆ ಸರ್. ಈ ಜಿಯೋಗ್ರಫಿ, ಭೂಗೋಳ ಶಾಸ್ತ್ರ ಸಂಬಂಧಪಟ್ಟಾಗೆ
ಭೂಗೋಳಶಾಸ್ತ್ರ ಸಂಬಂಧಪಟ್ಟಂಗೆ ಒಂದು 5-6 ಕ್ವಶನ್ಗಳು ಬರ್ಬೋದು ಸರ್. ಅದರಲ್ಲಿ ವರ್ಲ್ಡ್ ಜಿಯೋಗ್ರಫಿ ಬಗ್ಗೆ ಒಂದು 4-5 ಕ್ವಶನ್ಗಳು ಬಂದಿದೆ ಸರ್ ನಮಗೆ. ವರ್ಲ್ಡ್ ಜಿಯೋಗ್ರಫಿ ಆಮೇಲೆ ಇಂಡಿಯನ್ ಜಿಯೋಗ್ರಫಿ ಸರ್. ಇದರಲ್ಲಿ ಇತಿಹಾಸದಲ್ಲಿ ಆಧುನಿಕ ಭಾರತದ ಇತಿಹಾಸದಲ್ಲೇ ತುಂಬಾ ಕ್ವಶನ್ ಬಂದಿದೆ ಸರ್. 10ರಿಂದ 11 ಕ್ವಶನ್ಗಳು ಅದರಲ್ಲಿ ನಮಗೆ ಬಂದಿದ್ದು. ಹಾಗಾಗಿ ಒಂದು ಇತಿಹಾಸ ಓದ್ಬೇಕಾದ್ರೆ ಆಧುನಿಕ ಇವಾಗ 1905 1947ರವರೆಗೂ ನಮ್ಮ ಸ್ವತಂತ್ರವರೆಗೂ ಅಲ್ಲಿವರೆಗೂ ಸ್ವಲ್ಪ ಜಾಸ್ತಿ ಓದ್ಕೋಬೇಕಾಗುತ್ತೆ ಸರ್. ಮೆಂಟಲ್ ಎಬಿಲಿಟಿ ಬಗ್ಗೆ ಏನಾದರೂ ಕ್ವಶನ್ಗಳು ನಾನು ಕೇಳಿರ್ತಕ್ಕಂತಹ ಪ್ರಶ್ನೆ ಸರ್, ನಾನು ಗಾಂಧಿ ಇರ್ವಿನ್ ಒಪ್ಪಂದ ಆಗ್ಬೇಕಾದ್ರೆ ಯಾವ ವಯಸ್ಸರ ಆಡಳಿತ ಮಾಡ್ತಾ ಇದ್ರು ಅಂತ ಕೇಳಿರ್ತಾರೆ ನಮ್ಗೆ. ಆಮೇಲೆ ಈಗ ಅಲ್ಲ ಪ್ರಶ್ನೆಗಳಾಯ್ತು. ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಗೆ ಏನಾದ್ರು ಓದ್ಕೋಬೇಕಾ ಇವರು? ಸರ್ ಮಾನಸಿಕ ಸಾಮರ್ಥ್ಯ ಸಂಬಂಧಪಟ್ಟಂಗೆ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬರುತ್ತೆ ಸರ್. 4-5 ಕ್ವಶನ್ಗಳು ಬರುತ್ತೆ ಅನ್ಸುತ್ತೆ. ಅದನ್ನ ಓದ್ಕೋಬೇಕಂದಂಗಾಯ್ತು. ಹಾ ಸರ್, ಮೆಂಟಲ್ ಎಬಿಲಿಟಿ ಬಗ್ಗೆ ಮ್ಯಾಥ್ಸ್ ದಲ್ಲಿರೋ ಕ್ವಶನ್ಗಳು ಬರಲ್ಲ ಸರ್ ಇದರಲ್ಲಿ ಜಾಸ್ತಿ. ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆಗಳು ಬರ್ತವೆ ಸರ್. ಓಕೆ. ಎಕನಾಮಿಕ್ಸ್ ಬೇರೆ ಬೇರೆ ಸಬ್ಜೆಕ್ಟ್ ಏನಾದ್ರು? ಹಾ ಸರ್, ಅಂದ್ರೆ 6 ಹಿಡಿದು ನಾವು 10th ವರೆಗೂ ಇರ್ತಕ್ಕಂತಹ ಸಿಲೆಬಸ್ ಅನ್ನು ಓದ್ಕೊಂಡ್ಬಿಟ್ರಿ ಸರ್, ಅದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಅನ್ನು ಕವರ್ ಆಗಿಬಿಡುತ್ತೆ ಸರ್. ಆಮೇಲೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಮ್ಯಾಗಝಿನ್ಸ್ ಗಳಾಗ್ಲಿ, ಪ್ರಜಾನಿತ್ಯ ಬರುತ್ತೆ ಅದರಲ್ಲಿ ನೋಡ್ಕೊಳ್ಳಿ. ಡೇ ಟು ಡೇ ಮಾಹಿತಿನ ನಾವು ನೋಟ್ಸ್ ಮಾಡಿ ಇಟ್ಕೋ ತುಂಬಾ ಇಂಪಾರ್ಟೆಂಟ್ ಸರ್. ಪ್ರಚಲಿತ ಘಟನೆಗಳನ್ನ ನೋಟ್ ಮಾಡಿ ಇಟ್ಕೋದ್ರೆ ಅಷ್ಟೊಂದು ಹಾರ್ಡ್ ಆಗಿರ್ತಕ್ಕಂತಹ ಪ್ರಶ್ನೆಗಳೇನು ಬರಲ್ರಿ ಸರ್ ನಮ್ಮ ಜೈಲರ್ ಹುದ್ದೆಗೆ. ಓಕೆ. ತುಂಬಾ ಕಠಿಣ ಪ್ರಶ್ನೆಗಳು ಬರೋದಿಲ್ಲ, ತುಂಬಾ ಸುಲಭವಾಗಿರ್ತವೆ. ಸಾಮಾನ್ಯವಾಗಿ 5ರಿಂದ 10ನೇ ತರಗತಿ ಎಲ್ಲಾ ಪುಸ್ತಕ ಓದಿದ್ರೆ ಆಲ್ಮೋಸ್ಟ್ 60 to 70% ಎಲ್ಲ ಸಿಲೆಬಸ್ ಕವರ್ ಆಗುತ್ತೆ. ಇನ್ನು ಉಳಿದಂತ 30% ಒಳಗೆ ಕರೆಂಟ್ ಅಫೇರ್ಸ್ ಜಾಸ್ತಿ ಇರುತ್ತೆ ಅಂತ ತಾವ್ ಹೇಳ್ತಾ ಇದ್ದೀರಿ. ಪ್ರಚಲಿತ ಇರತಕ್ಕಂತಹ ಪ್ರಶ್ನೆಗಳನ್ನ ತುಂಬಾ ಇತ್ತು ಸರ್. ತಾವು ಯಾವ ಮ್ಯಾಗಝಿನ್ ಓದಿದ್ರಿ ಮೇಡಮ್? ಸರ್ ನಾನು ನಿರಂತರ ಓದ್ತಾ ಇರೋದು ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಸರ್. ವಿಜೇತ. ಅದ್ರ ಜೊತೆಗೆ ನನ್ನ ಸ್ಫೂರ್ತಿ ಮ್ಯಾಗಝಿನ್ ಅದು ನೋಡ್ತೀನಿ ಸರ್. ಅಂದ್ರೆ ತುಂಬಾ ಓದ್ತಾ ಇರೋದು ವಿಜೇತ ಮ್ಯಾಗಝಿನ್ ಸರ್. ಸ್ಪರ್ಧಾ ವಿಜೇತ ಮ್ಯಾಗಝಿನ್ ತುಂಬಾ ಓದ್ತೀನಿ. ಮೇಡಮ್, ಈ ಜೈಲರ್ಗೆ ಒಂದೇ ಎಕ್ಸಾಮ್ ಇರುತ್ತಾ ಅಥವಾ 2 ಇರ್ತಾವ? ಸರ್ ಇಲ್ಲ, ಒಂದೇ ಎಕ್ಸಾಮ್ ಇರುತ್ತೆ ಸರ್. ಒಂದೇ ಎಕ್ಸಾಮ್ ಇರುತ್ತೆ. ಒಂದೇ CET ಎಕ್ಸಾಮ್ ಇರುತ್ತೆ ರೀ, 100 ಅಂಕಗಳದ್ದು. 1 ಗಂಟೆ 30 ನಿಮಿಷದ ಕಾಲಾವಧಿಯಲ್ಲಿ ಇರುತ್ತೆ ಸರ್. ಇದು 100 ಮಾರ್ಕ್ಸಿನ ಅಂಕಗಳ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ ಸರ್. ಒಂದು ಎಕ್ಸಾಮ್ದಿಂದ ನಮ್ ಡಿಗ್ರಿ ಅಂಕಗಳ ಆಧಾರದ ಮೇಲೆ ಇದನ್ನ ಆಮೇಲೆ ಕನ್ಸಿಡರ್ ಮಾಡ್ತಾರೆ ಸರ್. ಮೇಡಮ್, 90 ನಿಮಿಷದಲ್ಲೇ 100 ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾವು? ಕೊಡ್ಬೋದ್ರಿ ಸರ್, ಅಂದ್ರೆ ಕೊಡಕ್ ಸಾಧ್ಯ ಆಗುತ್ತೆ ರೀ ಸರ್. ಅಬ್ಜೆಕ್ಟಿವ್ ಟೈಪ್ ಇದೆ? ಹಾ ರೀ ಸರ್, ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ಕೊಡ್ಬೋದ್ರಿ ಸರ್, ಅಷ್ಟು ಈಸಿ. ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರದೇ ಇರೋ ಕಾರಣದಿಂದ ಅಷ್ಟು ಪ್ರಶ್ನೆಗಳನ್ನ ನಾವು ಉತ್ತರ ಕೊಡ್ಬೇಕಾಗುತ್ತೆ ಸರ್. ಓಕೆ ಓಕೆ ಓಕೆ. ಏನಾದ್ರು ಹಳೆ ಕ್ವಶನ್ ಪೇಪರ್ ಏನಾದ್ರು ಬಿಡಿಸಿದ್ರ ತಾವು? ಸರ್, ಹಳೆ ಕ್ವಶನ್ ಪೇಪರ್ ಅಂದ್ರೆ ರೀ, ಜೈಲರ್ ಕಾಲ್ಫಾರ್ಮ್ ಆಗಿರೋದೇ 2012ರಲ್ಲಿ ಸರ್. ತದನಂತರ ಕಾಲ್ಫಾರ್ಮ್ ಆಗಿರೋದೇ 2018ರಲ್ಲಿ. ಹಾಗಾಗಿ 6 ವರ್ಷಗಳ ಡಿಫ್ರೆನ್ಸ್ ಇರೋದ್ರಿಂದ ಜೈಲರ್ ಹುದ್ದೆ ಬಗ್ಗೆ ನನಗೂ ಮಾಹಿತಿ ಇರ್ಲಿಲ್ಲ ಸರ್. ಇವಾಗಿರೋ ಸ್ಪರ್ಧಾರ್ಥಿಗಳ ಹಾಗೆ ನನಗೂ ಮಾಹಿತಿ ಇರ್ಲಿಲ್ಲ ಸರ್. ನೋಡಿ ಮೇಡಮ್, ನಮ್ಮ ಸ್ಪರ್ಧಾರ್ಥಿಗಳು ಎಷ್ಟು ಲಕ್ಕಿ ಫೆಲೋಗಳು ನೋಡಿ, ಎಷ್ಟು ಲಕ್ಕಿ ಫೆಲೋಗಳು ಅಂದ್ರೆ ನಿಮ್ಗೆ ಯಾರು ಗೈಡ್ ಮಾಡಿರ್ಲಿಲ್ಲ. ಇವಾಗ ನೀವೇ ಅವ್ರಿಗೆ ಗೈಡ್ ಮಾಡುವಂಗ ಮಟ್ಟಕ್ಕೆ ಬಂದಿದ್ದೀರಿ ಸ್ವ ಪ್ರಯತ್ನದಿಂದ. ಸರ್, ನಾನು ಸಿಲೆಬಸ್ ಮಾತ್ರ ನೋಡ್ಕೊಂಡಿದ್ದೆ ಸರ್. ನಾನು ನೋಡ್ಕೊಂಡ ಇಷ್ಟು ಓದ್ಬಹುದು ಅಂದ್ರೆ ನನ್ನ KSಗೋಸ್ಕರ ಓದಿರೋ ನಾಲೆಜ್ ನನ್ನ ಹತ್ರ ಇತ್ತಲ್ರಿ. ಹಾಗಾಗಿ ಇದನ್ನು ನಾನು ಓದ್ಬಹುದು, ಓದಿ ಬರಿಬಹುದು ಅಂತೇಳಿ ನಾನು ಹಂಗೆ ಸ್ಟಡಿ ಮಾಡ್ತಾ ಇದ್ದೆ ಸರ್ ನಾನು. ಆಮೇಲೆ ಕ್ವಶನ್ ಪೇಪರ್ಸ್ ಜೈಲರ್ ನನಗೆ ಸಿಕ್ಕಿರ್ಲಿಲ್ಲ ಸರ್. ಅಂದ್ರೆ ಮಾಹಿತಿನೂ ಗೊತ್ತಿರ್ಲಿಲ್ಲ ಸರ್. ಬರೀ ಸಿಲೆಬಸ್ ನೋಡ್ಕೊಂಡು ಓದ್ ಬರಿಬಹುದು ಅಂತೇಳಿ ಬರ್ದಿದ್ದಾರೆ ಸರ್ ಅವತ್ತು. ಕ್ವಶನ್ ಪೇಪರ್ ಬರೋದು ಬಂದ್ಮೇಲೆ ಗೊತ್ತಾಗಿದ್ರಿ ಸರ್, ತುಂಬಾ ಈಸಿ ಇರುತ್ತೆ, ಖುಷಿ ಅನಿಸ್ತಿರಿ ನನಗೆ ಅವತ್ತು. ಈಗ ನಮ್ಮ ಸ್ಪರ್ಧಾರ್ಥಿಗಳು 2012 ಮತ್ತು 2018 ಪ್ರಶ್ನೆ ಪತ್ರಿಕೆ ಬಿಡಿಸಬಹುದಾ? ಬಿಡಿಸಿದ್ರೆ ಒಳ್ಳೇದಾ? ಒಳ್ಳೇದು ಸರ್, ಬಿಡಿಸಿದ್ರೆ ಒಳ್ಳೇದು. ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಸರ್. ಆಮೇಲೆ ಕಾನ್ಫಿಡೆಂಟ್ ಬರುತ್ತೆ, ನನಗೆಲ್ಲಾನು ಬರುತ್ತೆ. ಅಂದ್ರೆ ಧೈರ್ಯ ಇರಲ್ಲಲ್ರಿ ಸರ್, ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಭಯ ಇರುತ್ತೆ. ನಾನು ಯಾವ ರೀತಿ ಬರೀತೀನಿ ಅನ್ನೋ ಭಯ ಇರೋರಿಗೆ ಈಸಿ ಇರುತ್ತೆ, ನಾನು ಬರೀಬಲ್ಲೆ ಅನ್ನೋ ಧೈರ್ಯ ಬರ್ಬೇಕಾದ್ರೆ ಕ್ವಶನ್ ಪೇಪರ್ಸ್ ನೋಡ್ಕೊಳ್ಳೋದು ತುಂಬಾ ಒಳ್ಳೇದು ಸರ್. ಮೇಡಮ್, ಈ FDA ಮತ್ತು PSI ಎಕ್ಸಾಮ್ ಇದೆಯಲ್ಲ, ಅದಕ್ಕಿಂತಲೂ ಕಷ್ಟ ಇರತ್ತಾ ಅದಕ್ಕಿಂತ ಸುಲಭ ಇರತ್ತಾ ಜೈಲರ್ ಎಕ್ಸಾಮ್? ತುಂಬಾ ಏನ್ ಕಷ್ಟ ಇಲ್ಲ ಸರ್. ಜೈಲರ್ ಹುದ್ದೆ FDAದಲ್ಲಿ 50ರಷ್ಟು ಕಷ್ಟ ಇಲ್ಲ ಸರ್ ಇದು. ತಾವು PC ಎಕ್ಸಾಮ್ ಬರ್ದಿದ್ರಿ, ಹೆಚ್ಚು ಕಡಿಮೆ PC ಎಕ್ಸಾಮ್ ತರ ಇರತ್ತಾ ಅಥವಾ ಅದಕ್ಕಿಂತಲೂ ಈಸಿ ಇರತ್ತಾ? ಇಲ್ಲ ಸರ್, PCA ಅಂದ್ರೆ ಇದು ಜೈಲರ್ ಹುದ್ದೆ ಅಂದ್ರೆ ಸ್ವಲ್ಪ ಡಿಗ್ರಿ ಮೇಲೆ ಪೋಸ್ಟ್ ಇರೋದ್ರಿಂದ ಡಿಗ್ರಿಯಲ್ಲಿ ಇರ್ತಕ್ಕಂತ ವಿಷಯ ನಾವು ಚೆನ್ನಾಗಿ ಓದಿದ್ರೆ ಸಾಕು ಸರ್. ಅದ್ರಲ್ಲಿ ಇರ್ತಕ್ಕಂತ ವಿಷಯಗಳನ್ನ ನಾವು ಓದಿದ್ರೆ ಇವಾಗ ಒಂದ್ ಸ್ವಲ್ಪ ನಾವು ರಿವಿಷನ್ ಮಾಡ್ಕೊಂಡ್ರೆ ಸಾಕು, ಬರಿಬಹುದು ಸರ್. ಅಂದ್ರೆ ಫೆಸಿಲಿಟೀಸ್ ನೋಡ್ಕೊಂಡ್ರೆ ಬರಿಬಹುದು ಸರ್. ಓಕೆ ಓಕೆ ಓಕೆ. ಇದೇ ಜೈಲರ್ ಎಕ್ಸಾಮ್ ದಲ್ಲಿ 100 ಕ್ವಶನ್ ಇರ್ತಾವು, 1.5 ಗಂಟೆ ಅಥವಾ 90 ನಿಮಿಷದಲ್ಲಿ ಬಿಡಿಸಬೇಕು ಅಂತ ಹೇಳಿದ್ರಿ. ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳಿದ್ರಿ. ಈ ಓಲ್ಡ್ ಕ್ವಶನ್ ಪೇಪರ್ ಸಂಬಂಧಪಟ್ಟಂಗೆ ಯಾವ್ದಾದ್ರು ಬುಕ್ ಅಥವಾ ಇದನ್ನ ಬಿಟ್ಟು ಮತ್ತೇನಾದ್ರು ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂಥ ಬುಕ್ ಗಳನ್ನು ಓದಬಹುದಾ?
ಸರ್ ನಾ ಓದ್ಬೋದು ಸರ್. ಅಂದ್ರೆ ಭಾರತ ಸಂವಿಧಾನದಲ್ಲಿರ್ತಕ್ಕಂತಹ ಪ್ರಶ್ನೆಗಳು ಸ್ವಲ್ಪ ಅಪ್ಲೈಡ್ ಆಗಿತ್ತು ಸರ್, ಅನ್ವಯ ಆಗುವಂತ ಕ್ವಶನ್ಗಳಿತ್ತು. ನೇರವಾದ ಪ್ರಶ್ನೆ ಇರ್ಲಿಲ್ಲ ಸರ್ ಅದ್ರಲ್ಲಿ. ಓಕೆ. ಹ್ಮ್. ಯಾರು ನೇಮಕಾತಿ ಮಾಡ್ಕೋತಾರೆ, ಸುಪ್ರೀಂ ಕೋರ್ಟಿನ ಮೂಲ ಕಾರ್ಯಗಳಲ್ಲಿರ್ತಕ್ಕಂಥ ಒಂದೆರಡು ಅಂಶಗಳನ್ನ ಕೊಟ್ಟು 1 ಮತ್ತು 2 ಸರಿ ಹಿಂಗ್ ಕೊಟ್ಟಿದ್ರು ಸರ್ ಅದರಲ್ಲಿ. ಓಕೆ. ಓಕೆ. ಆ ಕಾರಣಕ್ಕಾಗಿ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಸರ್. ಆ ಕಾರಣಕ್ಕಾಗಿ PS ಗಂಗಾಧರ್ ಅವರು ಬರೆದಿರುವಂತಹ ಭಾರತ ಸಂವಿಧಾನ ಬುಕ್ ತುಂಬಾ ಚೆನ್ನಾಗಿದೆ ಸರ್. ಅದರಲ್ಲಿರ್ತಕ್ಕಂತಹ ಪ್ರಶ್ನೆಗಳು ಜಾಸ್ತಿ ಬಂದಿದ್ದದ್ರಿ. PS ಗಂಗಾಧರ್ ತಿದ್ದುಪಡಿಗಳ ಬಗ್ಗೆ ಕೇಳಿದ್ರಿ, 1-2 ಕ್ವಶನ್ ತಿದ್ದುಪಡಿಗಳ ಬಗ್ಗೆ ಮಾಹಿತಿ ಕೇಳಿದ್ರಿ ಸರ್ ಅದರಲ್ಲಿ. ಅನುಸೂಚಿಗಳ ಬಗ್ಗೆ, ತಿದ್ದುಪಡಿ ಬಗ್ಗೆ, ಯಾರಿಗೆ ರಾಜೀನಾಮೆ ಯಾರು ಕೊಡ್ತಾರೆ, ಆಮೇಲೆ ನೇಮಕ ಯಾರು ಮಾಡ್ಕೋತಾರೆ, ಪ್ರಮಾಣ ವಚನ ಯಾರು ಬೋಧಿಸ್ತಾರೆ, ಈ ತರ ಒಂದು ಸ್ವಲ್ಪ ಪ್ರಶ್ನೆಗಳು ಸರ್. ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಭಾರತ ಸಂವಿಧಾನದಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅಂದ್ರೆ ಅಪ್ಲೈ ಕೇಳೋ ಕ್ವಶನ್ ಕೇಳಿದ್ರಿ ಸರ್. ನೇರವಾಗಿ ಕೇಳೋ ಬದಲಿ ಅಪ್ಲೈ ಕ್ವಶನ್ ಕೇಳಿದ್ರಿ. ಹಾಗಾಗಿ PS ಗಂಗಾಧರ್ ಅವ್ರ ಬುಕ್ ತುಂಬಾ ಚೆನ್ನಾಗಿದೆ ಸರ್, ನಾನು ಓದಿದ್ದೀನಿ. ಓಕೆ ಮೇಡಮ್, ಈಗ ನಮ್ಮ ಸ್ಪರ್ಧಾರ್ಥಿಗಳಿಗೆ ಆಕ್ಚುಲಿ ಜೈಲರ್ ವಾರ್ಡರ್ ಎಕ್ಸಾಮ್ ಕನ್ಫರ್ಮ್ ಮಾಡಿದ್ದು ಗೊತ್ತಿಲ್ಲ ಎಷ್ಟೋ ಜನರಿಗೆ. ನಿಮ್ ಮಾತುಗಳು ಕೇಳಿದ ಮೇಲೆ ನಾವು ಕೂಡ ಬರಿಬೇಕಂತ ಆಸೆ ಆಗತ್ತೆ. ಹಾಗಿದ್ರೆ ನಾವು ಏನು ಗೊತ್ತಿಲ್ಲಪ್ಪ, ಜೀರೋದಿಂದ ಇವಾಗಲೇ ನಮ್ಗೆ ಅರ್ಜಿ ಹಾಕಿ ಎಕ್ಸಾಮ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನಾವು ಕೂಡ ಆಗ್ಬೋದಾ? ನೀವು ಎಷ್ಟು ತಯಾರಿ ಮಾಡಿದ್ರಿ? ಎಷ್ಟು ದಿನಗಳಿಂದ ತಯಾರಿ ಮಾಡ್ಕೊಂಡಿದ್ರಿ ತಾವು? ಸರ್ ನಾನು ಏನೂ ಓದಿಲ್ಲ, ಇವಾಗ ನನಗೇನು ಗೊತ್ತಿಲ್ಲ ಅನ್ನೋರು ಕೂಡ ಬರಿಬಹುದು ಸರ್, ಸೆಲೆಕ್ಟ್ ಆಗ್ಬೋದು ಸರ್. ಆದ್ರೆ ನಮ್ಮಲ್ಲಿ ನಾನು ಮಾಡೋದಲ್ಲೇನೋ ಕಾನ್ಫಿಡೆಂಟ್ ಹೊಂದಿದ್ರೆ ಸರ್ ಎಲ್ಲಾನು ಸಾಧ್ಯ ಆಗುತ್ತೆ ಸರ್. ಈಗ ನಾವು SDA, FDA ಅಥವಾ ಪೊಲೀಸ್ ಕಾನ್ಸ್ಟೇಬಲ್, PSI, KS ಈ ತರ ಬೇರೆ PDO ಬೇರೆ ಬೇರೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಆ ಒಂದು ಸಬ್ಜೆಕ್ಟ್ ಇಲ್ಲಿ ಏನಾದ್ರು ಯೂಸ್ ಆಗಿ ಇದು ಕೂಡ ಕ್ಲಿಕ್ ಆಗ್ಬಹುದಾ ಮೇಡಮ್? ಸರ್ ಆಗುತ್ತೆ ಸರ್. ಅಂದ್ರೆ ಇಲ್ಲಿರ್ತಕ್ಕಂಥ ಸಿಲೆಬಸ್ ಅದು ಸೇಮ್ ಇರುತ್ತೆ ಸರ್. ಅಂದ್ರೆ ಭಾರತ ಸಂವಿಧಾನ ಆಗ್ಲಿ, ಇತಿಹಾಸ ಆಗ್ಲಿ, ಎಕನಾಮಿಕ್ಸ್ ಆಗ್ಲಿ, ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ವಿಷಯ ಸೇಮ್ ಇರುತ್ತಲ್ರಿ ಸರ್. ಹಾಗಾಗಿ ಪ್ರಚಲಿತ ಘಟನೆಗಳಾಗ್ಲಿ ಎಲ್ಲಾ ಎಕ್ಸಾಮ್ ಕೂಡ ಯೂಸ್ ಆಗಂತ ವಿಷಯನ ಇಲ್ಲಿ ಕೇಳಿರ್ತಾರೆ ಸರ್. ಆ ತರ ಹೊರಗಿನ ಇದು ಕೇಳಿರಂಗಿಲ್ರಿ, ಡಿಫಿಕಲ್ಟ್ ಅನ್ಸಂಗಿಲ್ರಿ. ಪ್ರತಿಯೊಂದು ಎಕ್ಸಾಮ್ಗೂ ಯೂಸ್ ಆಗುವಂಗ GK ನಾವು ಓದ್ಕೊಂಡಿದ್ವಿ ಅಂತಂದ್ರ ಅಷ್ಟು ಒತ್ತಡ ಹಾಕೊಂಡು ಓದೋದು ಬೇಡ ಸರ್. ನಿರಂತರವಾಗಿ ಓದ್ತಾ ಇದ್ರೆ ಯಾವುದೇ ರೀತಿಯ ಭಯ ಬೇಡ್ರಿ. ಅದೇ ಕ್ವಶನ್ಗಳೇ ಇರ್ತಾರೆ, ಈಸಿ ಇರುತ್ತೆ ಕ್ವಶನ್ ಪೇಪರ್. ಮೇಡಮ್, ಒಂದು ನಮಗೆ ಪ್ರಾಮಾಣಿಕವಾಗಿ ಹೇಳ್ಬೇಕು ನೀವು, ಏನಂದ್ರೆ ಈ ಪರೀಕ್ಷೆಗೆ ತಾವು ಎಷ್ಟು ದಿನದ ತಯಾರಿ ಮಾಡಿದ್ರಿ? ಸರ್ ನಾನು ಪರ್ಟಿಕ್ಯುಲರ್ ಆಗಿ ಇಷ್ಟೇ ದಿನ ಕುಂತು ಓದಿನಿ ಅಂತ ಹೇಳಿ ಹೇಳಕ್ ಆಗಲ್ರಿ ಸರ್. ಯಾಕಂದ್ರೆ ನಾನು ನಿರಂತರವಾಗಿ B.Ed ಸ್ಟೂಡೆಂಟ್ ಆಗಿರೋದ್ರಿಂದ ಈ ಕಡೆ ಕಾಲೇಜ್ ಬಿಡಕ್ ಆಗ್ತಿರ್ಲಿಲ್ರಿ. ಹಂಗಾಗಿ ಕಾಲೇಜ್ ಜೊತೆಗೆ ನಾನು ಓದ್ತಾ ಇದ್ದೆ ರೀ. ಯಾವಾಗ ನನಗೆ ಪೀರಿಯಡ್ ಗ್ಯಾಪ್ ಇರುತ್ತೆ ಅಥವಾ ಕಾಲೇಜ್ ಇದು ಇರಲ್ರಿ, ಅವಾಗ ಲೈಬ್ರರಿ ಕುಂತ ನಿರಂತರವಾಗಿ ಓದ್ತಾ ಇದ್ದೀರಿ ಸರ್. ಮನೇಲಿ ಬಂದು ಕೂಡ ನಾನು ಟೈಮ್ ವೇಸ್ಟ್ ಮಾಡ್ತಾ ಇರ್ಲಿಲ್ರಿ. B.Ed ಗೆ ಹೆಚ್ಚು ಒತ್ತು ಕೊಡೋದ್ರೆ ಎಕ್ಸಾಮ್ ಪರ್ಪಸ್ ಮಾತ್ರ ಓದ್ತಿದ್ದಾರೆ B.Ed ಅಲ್ಲಿ. ಆಮೇಲೆ ನಾನು CET ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೆ ಸರ್. ನೀವು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇದ್ರಿ, ಅದು ಒಂದ್ ಕಡೆ. ಬಟ್ ಜೈಲರ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿಂದ ಸ್ಪೆಸಿಫಿಕ್ ಆಗಿ ನಾವು ಜೈಲರ್ ಸಲುವಾಗಿ ಎಷ್ಟು ಓದಿದ್ರಿ ಅಂತ? ಸರ್ ನಮ್ದು ಜನವರಿ ಫಸ್ಟ್ ವೀಕ್ ದಲ್ಲಿ ನಮ್ದು B.Ed ಮುಗಿದ್ಬಿಡ್ತೀವಿ ಸರ್. ಎಕ್ಸಾಮ್ ಮುಗಿತ್ತು, ಅವಾಗಿನಿಂದ ನಾನು ಫ್ರೀ ಆಗಿಬಿಟ್ಟೆ ಸರ್. ಜನವರಿ 1 ಮಂತ್, ಫೆಬ್ರವರಿ 18ಗೆ ನಮ್ದು ಎಕ್ಸಾಮ್ ಇತ್ತು ಸರ್ ಇದು. ಅಲ್ಲಿವರೆಗೂ ನಾನು ನಿರಂತರವಾಗಿ ಜೈಲರ್ ಹುದ್ದೆ ಬಗ್ಗೆನೇ ಕನ್ಸಂಟ್ರೇಷನ್ ಕೊಟ್ಟು ಎಲ್ಲಾ ಸಬ್ಜೆಕ್ಟ್ ಗಳನ್ನ ರಿವಿಷನ್ ಮಾಡ್ಕೊಳ್ಳೋದು, ರಿಪೀಟ್ ಮಾಡ್ಕೊಳ್ಳೋದು, ಓದೋದು, ಅದನ್ನ ನೋಟ್ಸ್ ಮಾಡ್ಕೊಳ್ಳೋದು, ಈ ತರ ಪ್ರಚಲಿತ ಘಟನೆಗಳನ್ನ ಏನೇನ್ ಮಾಡ್ತಿದೀನಿ ಅವೆಲ್ಲಾನು ಮತ್ ನಾನು ರಿಕಾಲ್ ಮಾಡ್ಕೊಂಡು ನೋಟ್ಸ್ ಮಾಡಿ ನಮ್ದೇ ಆದಂತಹ ಸೆಲ್ಫ್ ನೋಟ್ಸ್ ಮಾಡಿಟ್ಟಿದ್ದೆ ಸರ್. ಅವುಗಳನ್ನೆಲ್ಲರೂ ರಿವಿಷನ್ ಮಾಡ್ಕೊಂಡೆ, ಮತ್ತೆ ಓದಿದೆ. ನಾನು ಜೈಲರ್ ಹುದ್ದೆಗೆ ಹೊಂಟಿದೀನಿ ಅಂತಂದ್ರೆ ನಾನು ಬರ್ದಿರ್ತಕ್ಕಂಥ ನೋಟ್ಸ್ ಗಳನ್ನೆಲ್ಲಾನು ಮತ್ತೆ ರಿಪೀಟ್ ಮಾಡ್ಕೊಂಡೆ ಸರ್. ಓಕೆ, ಅಂದ್ರೆ ಹೆಚ್ಚು ಕಡಿಮೆ ನೀವು 35ರಿಂದ 45 ದಿನದಲ್ಲೇ ಮುಗಿಸಿದ್ರಿ? 1.5 ತಿಂಗಳಲ್ಲಿ ನಾನು ಎಲ್ಲಾನು ಓದಿದ್ದೀನಿ ಸರ್, ಮತ್ತೆ ರಿವಿಷನ್ ಮಾಡ್ಕೊಂಡಿದ್ದೀನಿ. ವೆರಿ ಗುಡ್ ಮೇಡಮ್. ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ರಿ ತಾವು? ಸರ್ ನನ್ನ ನಿಜ ಹೇಳ್ಬೇಕು ಅಂತಂದ್ರೆ ಸರ್, ಇಷ್ಟೇ ಗಂಟೆ ಅಂತ ಹೇಳಿ ರೆಕಾರ್ಡ್ ಟೈಪ್ ಕುಂತು ಓದಿಲ್ರಿ ಸರ್. ನನಗೆ ಇವತ್ತು ಓದ್ಬೇಕು, ಈ ಬುಕ್ ಓದ್ ಮುಗಿಸ್ಬೇಕು ಅನ್ನೋ ಮನ್ಸಲ್ಲಿ ಬಂತಂದ್ರೆ ಸರ್ ಆ ಜಾಗ ಬಿಟ್ಟು ನಾನು ಕದಲ್ತಿರ್ಲಿಲ್ರಿ. ಆಮೇಲೆ ನನಗೆ ಊಟ ನಿದ್ದೆ ಏನು ಅಂತ ಏನ್ ನೆನ್ಪಾಗ್ತಿರ್ಲಿಲ್ರಿ. ನಾನು KS ಗೆ ಮುಖ್ಯ ಪರೀಕ್ಷೆಗೆ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಹಿಡಿದು ಇದು ಜೈಲರ್ ಎಕ್ಸಾಮ್ ಮುಗಿಯೋವರೆಗೂ ಸರ್ ನನಗೆ ಇದು ಓದ್ಬೇಕು ಅಂತ ಅವತ್ತು ಅನ್ಸಿತ್ತು ಅಂದ್ರೆ ನಾನು ಓದುವರೆಗೂ ಹೇಳ್ತಿರ್ಲಿಲ್ಲ ಸರ್. ನನಗೆ ಇವಾಗ ರಾತ್ರಿ ಯಾವಾಗ ಎಚ್ಚರ ಆಗುತ್ತೆ ಅವಾಗ ಶಾಂತಿ ಇರುತ್ತೆ, ಆ ವಾತಾವರಣ ಚೆನ್ನಾಗಿರುತ್ತೆ ಅನ್ನೋ ಟೈಮ್ನಲ್ಲಿ ನಸಿಕ್ನಲ್ಲಿ ಜಾಸ್ತಿ ಓದಿದ್ದೆ ಸರ್. ನಾನು ಬೇಗ ಮಲ್ಕೊಂಡ್ಬಿಡ್ತಿದ್ದೆ ರೀ, ರಾತ್ರಿನೇ ಜಾಸ್ತಿ ಸ್ಟಡಿ ಮಾಡಿದ್ದೇನೆ ಸರ್ ನಾನು. 3 ಗಂಟೆಗೆ ಎಚ್ಚರ ಆದ್ರೆ 3 ಗಂಟೆಗೆ ಎದ್ದು ಮಾರ್ನಿಂಗ್ ವರ್ಗು ಓದ್ಕೊಟ್ ಕೊಡ್ತಾ ಇದ್ದೆ ರೀ. ನನಗೆ ತೃಪ್ತಿ ಅನ್ಸೋವರೆಗೂ ಓದಿ ಆಮೇಲೆ ಮಲ್ಕೊಂಡ್ಬಿಡ್ತಿದ್ದೆ ಸರ್. ನಾನು ಆ ತರ ಸ್ಟಡಿ ಮಾಡಿದ್ದೀನಿ ರೀ. ಓಕೆ ಮೇಡಮ್, ನಾನು ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೇಳಲ್ಲ, ಒಬ್ಬ ಅಸ್ಪಿರೆಂಟ್ ಆಗಿ ಅವರೆಲ್ಲರೂ ಸಾವಿರಾರು ಅಥವಾ ಲಕ್ಷಾಂತರ ಸ್ಪರ್ಧಾರ್ಥಿಗಳ ಪರವಾಗಿ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಬಹಳ ಜನರ ಸಮಸ್ಯೆ ಇದು. ಅವ್ರಂತಾರೆ, ಮೇಡಮ್ ಒಂದ್ ಸಬ್ಜೆಕ್ಟ್, ಉದಾಹರಣೆ ನಾವು ಕಾನ್ಸ್ಟಿಟ್ಯೂಷನ್ ತಗೊಂಡೇವೆ ಅಂದ್ರೆ ಒಂದಿನ ಪೂರ್ತಿ ಅದನ್ನೇ ಓದ್ಬೇಕಾ, ಅಥವಾ ಒಂದ್ ದಿನಕ್ಕೆ ಒಂದು ಅರ್ಧ ಜಿಯೋಗ್ರಫಿ, ಒಂದಿಷ್ಟು ಎಕನಾಮಿಕ್ಸ್, ಒಂದಿಷ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ, ಒಂದಿಷ್ಟು ಕಾನ್ಸ್ಟಿಟ್ಯೂಷನ್, ಈ ತರ 4-5 ಸಬ್ಜೆಕ್ಟ್ ತಗೊಂಡು ಹೋಗ್ಬೇಕಾ, ಅಥವಾ ಒಂದ್ ಸಬ್ಜೆಕ್ಟ್ ಪೂರ್ತಿ ಮುಗಿಯುವವರೆಗೂ ಮತ್ತೊಂದು ಸಬ್ಜೆಕ್ಟ್ ಹಿಡಿಬಾರ್ದಾ ಅಂತ ಬಹಳ ಜನರ ಸಮಸ್ಯೆ. ತಾವು ಹೇಗ್ ಮಾಡಿದ್ರಿ ಅಂತ?
ಎಲ್ಲರದ್ದು ಒಂದೇ ರೀತಿಯಾದಂತಹ ಓದಿನ ಕೌಶಲ್ಯ ಇರೋದಿಲ್ರಿ. ಆಮೇಲೆ ಒಬ್ರು ಏನ್ ಮಾಡ್ತಾರೆ, ಒಂದ್ ಬುಕ್ಸ್ ಅನ್ನ ಇವತ್ತು ಪೂರ್ತಿ ಓದ್ಲೇಬೇಕು ಅಂತ ಹೇಳಿ ಮನ್ಸಿಗೆ ಒತ್ತಡ ಹಾಕೊಂಡಾದ್ರೂ ಅದನ್ನ ಓದೇ ಮುಗಿಸ್ತಾರೆ ಸರ್. ಆ ತರ ಓದೋದ್ರಿಂದ ಉಳಿದ ಪೆಂಟು ನೆನ್ಪುಳಿತ ಅಂತ ಹೇಳಕ್ಕಾಗಲ್ರಿ. ನಮಗೆ ಇಂಟ್ರೆಸ್ಟ್ ಇರುವಂತ ಸಬ್ಜೆಕ್ಟ್ ಗಳನ್ನ ಮೊದಲು ಹಿಡ್ಕೊಂಡು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಇಲ್ಲಿವರೆಗೂ ಇದು ಬೇಡಪ್ಪ ಬೇಸರ ಆಯ್ತು ಅನ್ನೋ ಮಟ್ಟಿಗೆ ಅಲ್ಲಿ ತನಕ ಅದನ್ನ ಓದಿ ನಾವು ಪರಿಪೂರ್ಣವಾಗಿ ಓದ್ಬೇಕು. ಅದನ್ನ ಓದಿದ ನಂತರ ನನಗೆ ಇದು ಬೇಡ ಸಬ್ಜೆಕ್ಟ್ ಮತ್ತೊಂದು ಓದೋಣ, ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುವಾಗೆ ಮತ್ತೊಂದು ಬುಕ್ ತಗೊಂಡು ಓದಿದಾಗ ಇನ್ನೂ ಹೊಸ ಹೊಸ ವಿಷಯಗಳನ್ನ ಅಲ್ಲಿ ಓದ್ತೀವಿ ನಾವು. ಅವಾಗ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ಓದೋದನ್ನ ಬೇಸರ ಆಯ್ತು ಅಂತ ಬಿಡೋದಕ್ಕಿಂತ ಆ ಬುಕ್ಸ್ ಅನ್ನ ಮುಚ್ಚಿಟ್ಟು ಮತ್ತೊಂದು ಬುಕ್ಸ್ ಅನ್ನು ತಗೊಂಡು ನಿನ್ನೇನೋ ಓದಿದ್ದೆ ಇದ್ರಲ್ಲಿ ಏನ್ ಪಾಯಿಂಟ್ಸ್ ನಾನು ಓದಿಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಮಲ್ಕೊಂಡು ರಿಕಾಲ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಸರ್. ನಾನು ಓದೋದು ಅದನ್ನ ಓದಿದ್ದನ್ನ ರೀರೈಟ್ ತೆಗೀದ್ರಿ, ಆಮೇಲೆ ಅದನ್ನ ರಿಕಾಲ್ ಮಾಡ್ಕೊಂಡು ಜಾಸ್ತಿ ಮಾಡ್ತಿದ್ದಾರೆ ಸರ್. ಒಬ್ಬರೇ ಇರೋದ್ರಿಂದ ರೂಮಲ್ಲಿ ಮಲ್ಕೊಂಡಿರುವಾಗ ಯಾವಾಗ ಬೇಸರ ಆಗುತ್ತೋ ಅವಾಗ ಮಲ್ಕೊಂಡು ನಾನು ಏನ್ ಓದಿದ್ದೆ ನಿನ್ನೆಯಿಂದ ಇವತ್ತು ಮುಂಜಾನೆಯಿಂದ ಏನ್ ಓದಿದೆ ಅಂತ ರಿಕಾಲ್ ಮಾಡ್ಕೋತಿದ್ದಾರೆ ಸರ್. ಅವಾಗ ಏನಾದ್ರೂ ಒಂದ್ ಪಾಯಿಂಟ್ ನನ್ ನೆನಪು ಬರ್ಲಿಲ್ಲ ಅಂತಂದ್ರೆ ತುಂಬಾ ಒಂಥರ ಏನೋ ಇನ್ನೂ ಜಾಸ್ತಿ ಓದ್ಬೇಕು, ನಾನು ನಮ್ಮಲ್ಲೇ ಇರ್ತಕ್ಕಂತ ಒಳಗೆ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ, ಇನ್ನೂ ಓದ್ಬೇಕು ನಾನು ಯಾಕೆ ಮರ್ತಿದ್ದೀನಿ ಇದನ್ನ ಅಂತೇಳಿ. ಮತ್ತೆ ಅವಾಗಿನ ಸಡನ್ ಆಗಿ ಎದ್ದು ಕುಂತು ಓದು ಅಂತ ಒಂದ್ ಹುಚ್ಚು ಬೆಳೀತೆ ಸರ್ ನಮಗೆ. ಯಾಕೆ ನಾನು ಇನ್ನು ಓದ್ಬೇಕು, ಇನ್ನು ಮರ್ತಿದ್ದೀನಿ ಈ ಕ್ವಶನ್ ಅಂತ ರಿಕಾಲ್ ಮಾಡ್ಕೋದ್ರಿಂದ ತುಂಬಾ ಪಾಯಿಂಟ್ಗಳು ನೆನ್ಪುಳಿತೆ ಸರ್ ಜಾಸ್ತಿ. ಆ ಹುಚ್ಚು ಬೆಳೆದಿದ್ದರಿಂದಲೇ ಇವತ್ತು ಎಲ್ಲಾರ ಜನರ ಹುಚ್ಚು ಹಿಡಿಸಿದ್ದೀರಿ ನೀವು. ಅದಕ್ಕೆ ಹೇಳ್ತಾರೆ ಏನಿಲ್ಲ ಸರ್, ಇನ್ನು ನನ್ನ ಸಾಧನೆ ತುಂಬಾ ಶೂನ್ಯ ಸರ್. ನನ್ನ ಸಾಧನೆ ಅದಕ್ಕೆ ಹಿರಿಯರು ಹೇಳ್ತಾರೆ, ನೀವು ನಿಮ್ಮ ಗುರಿ ಹೇಗಿರ್ಬೇಕು ಅಂದ್ರೆ ನಿಮ್ಮ ಗುರಿಯನ್ನು ನೋಡಿದಂತ ಜನ ನಿಮ್ಮನ್ನು ಹುಚ್ಚರನ್ನಬೇಕು ಅಂತೆ. ನೀವು ಆ ಗುರಿಯನ್ನ ಸಾಧಿಸಿದ ಮೇಲೆ ಅದೇ ಜನರು ಹುಚ್ಚರಾಗ್ಬೇಕು, ಇಡೀ ಜಗತ್ತೇ ಎಚ್ಚರಾಗ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಸತ್ಯ ಸರ್, ನೀವು ಹೇಳ್ತಾ ಇರೋ ಮಾತು ತುಂಬಾ ತುಂಬಾ ಸತ್ಯ ಸರ್. ತಾವು ಓದುವಾಗ ನಮ್ಗೆ ಓದಿನ ಹುಚ್ಚು ಹಿಡಿದಿತ್ತು ಅಂತ. ಮೇಡಮ್ ಸರ್, ರಾತ್ರಿ ಯಾವಾಗ ಎಚ್ಚರ ಆಗುತ್ತೋ ಅವಾಗ ನಾನು ಇದನ್ನ ಓದ್ಬೇಕು ಅನ್ಕೊಂಡ್ ಮಲ್ಕೊಂಡ್ರೆ ಯಾವ ಅಲಾರಾಮ್ ಇಟ್ಟು ಓದೋದ್ ಬೇಕಾಗಲ್ಲ ಸರ್. ನಮ್ಮಲ್ಲಿ ಅದು ಮನಸ್ಸಿನಲ್ಲಿ ಇವತ್ತು ಅನ್ಕೊಂಡ್ ಮಲ್ಕೋಬೇಕು, ಇಷ್ಟು ನಾನು ಮುಂಜಾನೆ ಎದ್ದು ಓದ್ಬೇಕು ಅಂತ ಹೇಳ್ರಿ, ಅಷ್ಟು ಗಂಟೆಗೆ ಕರೆಕ್ಟ್ ಎಚ್ಚರ ಆಗುತ್ತೆ ಸರ್. ಒಂದೆರಡು ದಿನ ಪ್ರಯತ್ನ ಮಾಡಿ ನೋಡಿದ್ರೆ ರೀ ಪ್ರತಿದಿನ 10 ಗಂಟೆಗೆ ಎಚ್ಚರ ಆಗಲೇಬೇಕ್ರಿ, ಆಗುತ್ತೆ ರೀ. ಅಷ್ಟೊತ್ತಿಗೆ ನಾವು ನಿರಂತರವಾಗಿ ಓದ್ತಾ ಇದ್ರೆ ಓದಿದ್ದನ್ನ ಇನ್ನೊಂದ್ ಏನ್ರಿ ಸರ್ ಬರದ್ ತೆಗಿಬೇಕ್ರಿ. ಒಂದ್ಸಲ ಓದಿದ್ದನ್ನ 3 ಸಲ ಓದಕ್ಕಿಂತ ಒಂದ್ಸಲ ಬರೀದ್ ಇಂಪಾರ್ಟೆಂಟ್ ಅಂತಾರ್ರಿ. ಆಮೇಲೆ ನಮ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ರೀ. ಬರದ್ರೆ ಅದು ನೇರವಾಗಿ ನಾವು ಮೆದುಳಿಗೆ ಹೋಗಿರ್ತಾರ, ನಾವ್ ಪ್ರತಿಯೊಂದು ಓದಿದ್ದ ನೆನಪು ಉಳಿಸ್ತಾರೆ ಸರ್. ನಾವು ಓದೋದಕ್ಕಿಂತ ಬರೀ ತುಂಬಾ ಇಂಪಾರ್ಟೆಂಟ್ ನನ್ನ ಅನುಭವದ ಪ್ರಕಾರ ಸರ್. ಹಾ ರೀ ಸರ್, ಬರೀದ್ ತುಂಬಾ ಇಂಪಾರ್ಟೆಂಟ್. ಓಕೆ ಅಂದ್ರೆ ಆರಾಮಾಗಿ ಕೆಲಸ ಮಾಡ್ಬಾರ್ದು, ಅಲಾರಾಮ್ ಜೊತೆ ಕೆಲಸ ಮಾಡ್ಬೇಕು ಅಂತ. ಅದಕ್ಕೆ ಜವಾಹರ್ಲಾಲ್ ನೆಹರು ಒಂದ್ ಮಾತು ಹೇಳ್ತಾರೆ, ಆರಾಮ್ ಹರಾಮ್ ಹೈ ಅಂತ. ಯಾರು ಆರಾಮ ಇದಾರ ಅಂತ ಅವ್ರು ಹರಾಮ್ ಇದಾರ ಅಂತ ಅರ್ಥ. ಸೊ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ಸ್ನೇಹಿತರೆ ಈ ವಾರದ ಸಾಧಕರ ಒಂದು ಸಲಾಂ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಉತ್ಕೃಷ್ಟವಾದಂತ ಮತ್ತು ಗುಣಮಟ್ಟವಂತ ಮಾರ್ಗದರ್ಶನ, ವಿಶೇಷವಾಗಿ ಈ ಜೈಲರ್ ಮತ್ತು ವಾರ್ಡರ್ ಪರೀಕ್ಷಾ ಸಿದ್ಧತೆ ಹೇಗಿರಬೇಕು ಅನ್ನುವಂತ ವಿಷಯವನ್ನ ಬಹಳ ಎಳೆಯಾಗಿ ತಮ್ಮ ಅನುಭವದ ಅಮೃತವನ್ನು ಬಿಚ್ಚಿ ಹೇಳ್ತಾ ಇರೋರು ಈ ವಾರದ ಸಾಧಕರ ಒಂದು ಸಲಾಂ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಜೈಲರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಗೀತಾ ಮಾಲ್ಗಾರ್ ಮೇಡಮ್ ಅವರು ನಿಮ್ಮನ್ನು ಮಧ್ಯೆ ಮಾತನಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಪ್ರತಿ ವಾರವೂ ಕೂಡ ಸಾಧಕರ ಒಂದು ಸಲಾಂ ಕಾರ್ಯಕ್ರಮದ ವಿಶೇಷ ಅತಿಥಿಗಳನ್ನು ಪರಿಚಯ ಮಾಡುವಂತಹ ವಿವಿಧ ಆಡಿಯೋ ಕ್ಲಿಪ್ಗಳಾಗಿರ್ಬೋದು, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತವಂತ ಮಾರ್ಗದರ್ಶನ ಪಡಿಬೇಕಂತ ತಮಗೇನಾದ್ರು ಇಚ್ಛೆ ಇತ್ತು ಅಂದ್ರೆ ನಿಮಗೋಸ್ಕರ ಸ್ಪರ್ಧಾರ್ಥಿಗಳಿಗೋಸ್ಕರ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನು ಆರಂಭಿಸಿದ್ದೇವೆ, SR12 ಶಂಕರ್ ಬೆಳುಬ್ಬಿ ಸರ್ ಅಂತ. ಆ ಟೆಲಿಗ್ರಾಮ್ ಗ್ರೂಪ್ಗೆ ತಾವು ಜಾಯ್ನ್ ಆದ್ರೆ ಅಂದ್ರೆ ತಮಗೂ ಕೂಡ ಈ ಒಂದು ಎಲ್ಲಾ ಸಾಧಕರ ಜೊತೆ ಸಲಾಂ ಕಾರ್ಯಕ್ರಮ ಇವೆಲ್ಲವುಗಳು ನಿಮಗೆ ಆಡಿಯೋ ಕ್ಲಿಪ್ ಸಿಗ್ತವೆ. ಜೊತೆಗೆ ಒಂದಿಷ್ಟು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ ಮತ್ತು ನೋಟ್ಸ್ಗಳು ಕೂಡ ಸಿಗ್ತವೆ ನಮ್ಮ ಗ್ರೂಪ್ ನಲ್ಲಿ. ತಾವು ಜಾಯ್ನ್ ಆಗ್ಬೇಕಾದ್ರೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ SR12 ಶಂಕರ್ ಬೆಳುಬ್ಬಿ ಸರ್ ಸರ್ಚ್ ಕೊಡಿ, ಜಾಯ್ನ್ ಆಗ್ಬೋದು. ಇಲ್ಲ ಅಂದ್ರೆ ನೀವು ತೊಂದರೆ ಆಯ್ತು ಅಂದ್ರೆ 9538781570 ಈ ನಂಬರ್ಗೆ ನೀವು ಒಂದು ನಿಮ್ಮ ಹೆಸರಿನೊಂದಿಗೆ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ನಿಂದ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಟೆಲಿಗ್ರಾಮ್ ಲಿಂಕ್ ಕಳಿಸ್ತೇವೆ, ತಾವು ಕೂಡ ಜಾಯ್ನ್ ಆಗ್ಬೋದು. ಈಗಾಗಲೇ 21,000 ಜನ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯ್ನ್ ಆಗಿ ಸೇವೆ ಪಡಿತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಜೈಲರ್ ಮತ್ತು ವಾರ್ಡರ್ ಪರೀಕ್ಷೆ ಉಳಿದಂತಹ ತಯಾರಿ ಹೇಗಿರುತ್ತೆ, ಹಾಗಿದ್ರೆ ವಿಶೇಷವಾಗಿ ಇನ್ನೂ ಮೇಡಮ್ ಅವರ ಒಂದು ಅನುಭವ ಹೇಗಿತ್ತು, ಅವ್ರೇನಾದ್ರು ಟೈಮ್ ಟೇಬಲ್ ಹಾಕೊಂಡು ಸ್ಟಡಿ ಮಾಡಿದಾರ, ಟೈಮ್ ಟೇಬಲ್ ಎಷ್ಟು ಮಟ್ಟಿಗೆ ಪಾತ್ರ ವಹಿಸುತ್ತೆ, ಹಾಗಿದ್ರೆ ಸ್ಪರ್ಧಾರ್ಥಿಗಳಿಗೆ ಟೈಮ್ ಟೇಬಲ್ ಎಷ್ಟು ಅವಶ್ಯಕತೆ ಅನ್ನೋದನ್ನ ಮೇಡಮ್ ಅವ್ರನ್ನ ಕೇಳ್ಬರೋಣ. ಜೊತೆಗೆ ವಾರ್ಡರ್ ಪರೀಕ್ಷೆ ಹೇಗಿರಬೇಕು ಅದನ್ನು ಕೂಡ. ಮೇಡಮ್, ತಾವು ಜೈಲರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ರಿ. ಗೀತಾ ಮಾಲ್ಗಾರ್ ಇವತ್ತು ಯಾರು ಗುರುತಿಸದೇ ಇರ್ತಕ್ಕಂತ ಹುಡುಗಿ ಇವತ್ತು ಜೈಲರ್ ಅಂತ ಇಡೀ ಸಮಾಜದಲ್ಲಿ ಒಂದು ಬೆಲೆ ಕೊಡ್ತಾ ಇದೆ. ಮೇಡಮ್ ಅವ್ರು ಬಂದ್ರಪ್ಪ ಸೈಡಿಗೆ ಆಗ್ರಿ ಅಂತ, ಅಷ್ಟೊಂದು ಖಡಕ್ ಆಫೀಸರ್ ಆಗಿ ಗುರುತಿಸ್ಕೊಂಡಿದ್ದೀರಿ ಇವಾಗ. ಹಾಗಿದ್ರೆ ಗೀತಾ ಮಾಲ್ಗಾರ್ ಅವರು ಒಬ್ಬ ಸಾಮಾನ್ಯ ಹುಡುಗಿಯಿಂದ ಹಿಡ್ಕೊಂಡು ಜೈಲರ್ ಹುದ್ದೆಗೆ ಒಂದು ಘನತೆ ಇರ್ತಕ್ಕಂತ ಹುದ್ದೆಗೆ ಆಯ್ಕೆ ಆಗಿದ್ದೀರಿ. ಆ ಹುದ್ದೆಗೆ ಏರ್ಬೇಕಾದ್ರೆ ತಾವೇನಾದ್ರು ಟೈಮ್ ಟೇಬಲ್ ಹಾಕೊಂಡು ಸ್ಟಡಿ ಮಾಡಿದ್ರಾ, ಅಥವಾ ನೀವು ಓದಿದ್ದೇ ಮಾರ್ಗ ರಾತ್ರಿ ಯಾವಾಗ ಬೇಕಾದದ್ದು ಓದಿದೀನಿ ಅಂತ ಹೇಳಿದ್ರಲ್ಲ?
ಬಟ್ ನಿರ್ದಿಷ್ಟವಾಗಿ ಟೈಮ್ ಟೇಬಲ್ ಹಾಕೋಬೇಕಾ, ಹಾಕೊಂಡ್ರೆ ಒಳ್ಳೇದಾ ಅಂತ? ಸರ್ ತುಂಬಾ ಒಳ್ಳೇದು ಸರ್, ಟೈಮ್ ಟೇಬಲ್ ಹಾಕೊಂಡು ಓದಿದ್ರೆ ನನ್ ಎಚ್ಚೆತ್ತಿಸುತ್ತೆ ಸರ್. ನಾನು ಇಷ್ಟು ಟೈಮ್ ಟೇಬಲ್ ಹಾಕೊಂಡಿದ್ದೆ, ಇಷ್ಟು ಸಬ್ಜೆಕ್ಟ್ ಅನ್ನು ಓದ್ಬೇಕು ಅನ್ನೋದನ್ನ ನಾವು ಹಾಕೊಂಡಿರ್ತೀವಲ್ರಿ ಸರ್, ಅಷ್ಟು ಓದಕ್ ಆಗದಿದ್ರೆ ಮರ್ದಿವ್ಸ ನಮ್ಗೆ ತುಂಬಾ ಬೇಜಾರಾಗುತ್ತೆ. ನಾನು ಯಾಕೆ ಓದ್ಲಿಲ್ಲ ಇವತ್ತು, ಇಷ್ಟು ಓದ್ಬೇಕಂತ ಟೈಮ್ ಟೇಬಲ್ ಅಂದ್ರೆ ಟೈಮ್ ಟೇಬಲ್ ತುಂಬಾ ಒಳ್ಳೇದು ಸರ್, ಇಂಪಾರ್ಟೆಂಟ್. ನಾವು ಇಷ್ಟು ಅವಧಿಯಲ್ಲಿ ನಾನು ಕೆಲಸ ಮಾಡ್ತಿದೀವಿ ಅಂತಂದ್ರೆ ನಾನು B.Ed ಹೋಗ್ಬೇಕಾದ್ರೆ ಇಷ್ಟು ಅವಧಿ ನಾನು ಕಾಲೇಜ್ನಲ್ಲಿ ಇರ್ತೀನಿ, ಬಂದ್ಮೇಲೆ ಇಷ್ಟು ಅವಧಿ ನಾನು ಏನ್ ಮಾಡ್ಬೋದು ಅನ್ನೋದು ಟೈಮ್ ಟೇಬಲ್ ಹಾಕೊಂಡಿರ್ತಿದ್ದೆ ಸರ್. ಇಷ್ಟು ಅವಧಿಯಲ್ಲಿ ಈ ಸಬ್ಜೆಕ್ಟ್ ಅನ್ನು ನಾನು ಇನ್ನೂ ಓದ್ಬೇಕು, ಇಷ್ಟು ಓದೋದನ್ನ ನಾನು ಕಡಿಮೆ ಮಾಡಿದ್ದೀನಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಸರ್, ಯಾವ ಸಬ್ಜೆಕ್ಟ್ ಅಲ್ಲಿ ಇನ್ನೂ ನಾನು ಓದ್ಬೇಕು ಅಂತ ಹೇಳಿ. ಆ ಸಬ್ಜೆಕ್ಟ್ ಬಗ್ಗೆ ಹಾಕೊಂಡಿರ್ಬೇಕಾದ್ರೆ ಕಡಿಮೆ ಓದಿದ್ರು ಪರವಾಗಿಲ್ರಿ ಸರ್, ನಾವು ಹಾಕೊಂಡಿರೋ ಟೈಮ್ ಟೇಬಲ್ ಅಲ್ಲಿ. ಬಟ್ ಓದ್ಲೇಬೇಕು. ಆ ಟೈಮ್ ಅಲ್ಲಿ ನಾವು ಅಷ್ಟು ಓದಿದ್ವಿ ಅಂತಂದ್ರೆ ಖುಷಿ ಇರುತ್ತೆ ಸರ್ ಮನ್ಸಿಗೆ. ಎಲ್ಲಾ ಖುಷಿಗಿಂತನೂ ಸರ್ ನಾವು ಜಾಸ್ತಿ ಓದಿದಾಗಿರೋ ಖುಷಿ ತುಂಬಾ ಖುಷಿ ಅನ್ಸುತ್ತೆ ಸರ್. ಎಲ್ಲಾ ನಾವ್ ಏನೇ ಪಡ್ಕೊಂಡಿರೋ ಖುಷಿಗಿಂತ ಒಂದ್ ವಸ್ತು ಪಡ್ಕೊಂಡಾಗ ಆಗೋ ಖುಷಿಗಿಂತ ರೀ ನಾನು ಅವತ್ತು ಜಾಸ್ತಿ ಓದಿದ್ದೆ ಅಂತಂದ್ರೆ ಆ ಖುಷಿನ ಯಾರು ಕೊಡಕ್ ಸಾಧ್ಯ ಇಲ್ರಿ ಸರ್, ಅಷ್ಟು ಖುಷಿ ಆಗುತ್ತೆ. ನಿಜ ಮ್ಯಾಮ್, 100% ಸತ್ಯ. ಯಾಕಂದ್ರೆ ನನ್ನ ಒಂದು ಪ್ರಾಕ್ಟಿಕಲ್ ಲೈಫ್ ನಲ್ಲಿ ನಾನು ಕಂಡ್ಕೊಂಡಿದ್ದೀನಿ. ನಾನು ಬಹಳ ಜನ ಸ್ನೇಹಿತರ ಹತ್ರ ನೋಡಿದ್ದೀನಿ. ನಾನು 2 ತಾಸು ಪರ್ಫೆಕ್ಟ್ ಆಗಿ ಓದಿ ಅದು ತಿಳಿದಿತ್ತು ಅಂದ್ರೆ ನಾವು ಹೊರಗಡೆ ತಿರುಗಾಡ್ಬೇಕಾದ್ರೆ ನಮ್ಮ ಮುಖದ ಚೈತನ್ಯನೇ ಚೇಂಜ್ ಆಗಿರುತ್ತೆ, ಆ ಕಳೆನೇ ಬೇರೆ ಇರುತ್ತೆ. ಆಕಸ್ಮಿಕವಾಗಿ ಏನು ಓದದೆ ಅದೇ ತರ ಟೈಮ್ ವೇಸ್ಟ್ ಮಾಡಿದ್ವಿ ಅಂತಂದ್ರೆ ಸರ್ ಹೊರಗಡೆ ಹೋದಾಗ ಟಿವಿನೂ ಹೊತ್ತಂಗಿಲ್ರಿ, ಆಮೇಲೆ ಕಳ್ಕೊಂಡಿರೋ ಫೀಲ್ ಆಗುತ್ತೆ, ಏನೋ ಸಮಥಿಂಗ್ ರಾಂಗ್ ಅಂತ ಅನ್ಸತ್ತೆ ನಮ್ಗೆ. ಅದು ಅಷ್ಟು ನಮ್ಗೆ ಚೈತನ್ಯ ಇರೋದಿಲ್ಲ, ಮುಖದ ಕಳೆ ಇರಂಗಿಲ್ಲ, ಸಪ್ಪಗೆ ಇರುತ್ತೆ, ತಲೆ ಬಾಗಿ ನಡಿಬೇಕಂತ ಪರಿಸ್ಥಿತಿ ಬರುತ್ತೆ ಸರ್. ನಾವ್ ಇನ್ನೊಂದೇನು ಅದನ್ನ ಆ ಸಮಯದಲ್ಲಿ ನಾವ್ ಇನ್ನೊಂದೇನೋ ಒಳ್ಳೆ ಕೆಲಸ ಯಾರಿಗೂ ಅದ್ರ ಒಂದು ಸಹಾಯ ಮಾಡ್ಬೇಕು, ಆ ಸಂದರ್ಭ ಬಂತು, ಏನೋ ಒಂದು ಒಳ್ಳೆ ಕೆಲ್ಸಕ್ಕಾಗಿ ಆ ಟೈಮಲ್ಲಿ ನಾವು ಯೂಸ್ ಮಾಡಿದ್ವಿ ಅಂತಂದ್ರೆ ಸರ್ ತೃಪ್ತಿ ಇರುತ್ತೆ. ನಾನು ಇವತ್ತಿಂದನ ನಾಳೆ ಓದ್ಬೇಕು ಅನ್ನೋ ಖುಷಿ ಇರುತ್ತೆ ರೀ. ಬಟ್ ನಾವ್ ಸುಮ್ನೆ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡಿದ್ವಿ ಅವತ್ತಂತಂದ್ರ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ. ನಾನು ಯಾಕೆ ಓದ್ಲಿಲ್ಲ ಇವತ್ತನ್ನು ಬೇಜಾರ್ ಇರುತ್ತೆ ಸರ್ ಮನಸ್ಸಲ್ಲಿ. ಆ ಕಾರಣಕ್ಕಾಗಿ ನಾವು ಟೈಮ್ ಟೇಬಲ್ ಹಾಕೊಂಡು ಓದೋದು ತುಂಬಾ ಒಳ್ಳೇದ್ರಿ. ಇಷ್ಟು ಸಬ್ಜೆಕ್ಟ್ ಅನ್ನು ಓದ್ಬೇಕು ನಾನು, ಸಿಲೆಬಸ್ ಅನ್ನು ಮುಂದಿಟ್ಟುಕೊಂಡು ಇಷ್ಟು ಓದ್ಬೇಕು ನಾನು, ಇನ್ನೂ ಇಷ್ಟು ಓದಿಲ್ಲ ಅನ್ನೋದನ್ನ ಮೊದಲು ಕನ್ಸಿಡರ್ ಮಾಡ್ಕೊಂಡು ಟೈಮ್ ಟೇಬಲ್ ಹಾಕೋಬೇಕು ಸರ್. ನಮ್ಗೆ ಇವಾಗಿರೋದು ಅವಧಿ 2 ತಿಂಗಳು. ಈ 2 ತಿಂಗಳಲ್ಲಿ ಇಷ್ಟು ಸಿಲೆಬಸ್ ಇದೆ, ಇಷ್ಟು ಸಿಲೆಬಸ್ಗೆ ನಾನು ಇಷ್ಟು ಒತ್ತನ್ನು ಕೊಡ್ಬೇಕು. ಜಾಸ್ತಿ ಓದ್ಬೇಕಾದ ಸಿಲೆಬಸ್ಗೆ ಹೆಚ್ಚು ಟೈಮ್ ಅನ್ನು ಒತ್ತು ಕೊಟ್ಟು ಅಷ್ಟು ಟೈಮಲ್ಲಿ ನಾವು ಅದನ್ನ ಕವರ್ ಮಾಡ್ಕೋಬೇಕು ಸರ್. 1 ವೀಕಲ್ಲಿ ನಾನು ಏನ್ ಓದಿದೆ ಅನ್ನೋದ್ರ ಬಗ್ಗೆ ರಿಕಾಲ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಸರ್. ನನ್ಗೆ ಇಷ್ಟು ನಾಲೆಜ್ ಬಂದಿದೆ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಗುತ್ತೆ ಸರ್. ಎಕ್ಸಾಮ್ ಪಾಸ್ ಮಾಡಿ ನೌಕರಿ ಹಿಡಿಯೋದಕ್ಕಿಂತ ಖುಷಿ ಆಗುತ್ತೆ ಸರ್. ಇಷ್ಟು ಓದಿದೀನಿ, ಇನ್ನೂ ಓದಬೇಕು ನಾನು ಅನ್ನೋ ಖುಷಿ ಆಗುತ್ತೆ ರೀ. ನಿಜ ಮೇಡಮ್, ನಿಜ ಮೇಡಮ್. ಈಗ ನಿಮ್ ಮಾತುಗಳನ್ನು ಕೇಳಿದ್ಮೇಲೆ ನಮ್ಮ ಬಹಳಷ್ಟು ಹುಡುಗಿಯರು, ವಿಶೇಷವಾಗಿ ಲೇಡೀಸ್, ಗೀತಾ ಮಾಲ್ಗಾರ್ ಮೇಡಮ್ ಅವ್ರ ತರ ನಾವು ಜೈಲರ್ ಆಗ್ಬೇಕು ಅಂತ ಒಂದು ಕನಸು ಚಿಗುರಿದ ಮೇಲೆ ನೆಕ್ಸ್ಟ್ ಕ್ವಶನ್ ಬರೋದೇನಂದ್ರೆ, ಜೈಲರ್ ಆಗಿ ಏನ್ ಕೆಲಸ ಮಾಡೋದು, ಜೈಲರ್ ಆದ್ರೆ ಲೇಡೀಸ್ಗೆ ಸೂಕ್ತ ಆಗತ್ತಾ, ಜೈಲರ್ ಆದಂತ ಗೀತಾ ಮಾಲ್ಗಾರ್ ಮೇಡಮ್ ಅವರು ಏನ್ ಡ್ಯೂಟಿ ಮಾಡ್ತಾರ, ಅವ್ರ ಕೆಲಸ ಏನು, ನೇಚರ್ ಆಫ್ ವರ್ಕ್ ಏನೋದು ಅನ್ನೋದು ಬಹಳ ಜನರಿಗೆ ಕ್ವಶನ್ ಮಾರ್ಕ್ ಆಗಿದೆ. ಮೇಡಮ್, ತಾವು ಏನೇನ್ ಕೆಲಸ ಮಾಡ್ತೀರಿ, ತಮ್ಮ ಡಿಪಾರ್ಟ್ಮೆಂಟ್ ಹೇಗಿದೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸೂಕ್ತಾನ ಅದು ಸ್ವಲ್ಪ ಕ್ಲಿಯರ್ ಮಾಡ್ಬಿಡಿ ನಮ್ಮ ಹೆಣ್ಮಕ್ಳು ಹುಡುಗಿಯರಿಗೆ ವಿಶೇಷವಾಗಿ. ಹಾ ಸರ್, ಖಂಡಿತ ಹೇಳ್ತೀನಿ ರೀ. ಜೈಲರ್ ಹುದ್ದೆ ಬಗ್ಗೆ ಏನ್ ಕೆಲಸ ಇರುತ್ತೆ ಅನ್ನೋದ್ರ ಬಗ್ಗೆನೂ ನನಗೇನು ಮಾಹಿತಿ ಇರ್ಲಿಲ್ಲ ಸರ್. ಈ ಜಾಬಿಗೆ ಬಂದ್ಮೇಲೆ ಗೊತ್ತಾಗಿರುತ್ತೆ ಸರ್, ಇಷ್ಟೊಂದು ವ್ಯಾಲ್ಯೂಯಬಲ್ ಆಗಿದೆ, ಇಷ್ಟೊಂದು ಆಫೀಸರ್ಸ್ ಅನ್ನ ಗೌರವ ಕೊಡ್ತಾರೆ. ಆಮೇಲೆ ಇದಕ್ಕಿಂತ ನಾವ್ ಮಾಡ್ತಕ್ಕಂತ ವರ್ಕ್ ಬಗ್ಗೆ ಗೊತ್ತಾಗಿರುತ್ತೆ ಸರ್, ನಾವ್ ಜಾಬಿಗೆ ಬಂದ್ಮೇಲೆ ಗೊತ್ತಾಗಿತ್ತು ಸರ್. ಜೈಲಿಗೆ ಹೋದ್ಮೇಲೆ ನಮ್ದು ಒಂದೆಡೆ ಕೆಲಸ ಇರುತ್ತೆ ಸರ್. ಜೈಲದಲ್ಲಿ ಮಾತ್ರ ನಮ್ ಕೆಲಸ ಇರೋದ್ರಿಂದ ಹೆಣ್ಮಕ್ಳಿಗೆ ಇನ್ನೂ ಸೂಕ್ತವಾದಂತಹ ವರ್ಕ್ ಸರ್ ನಮ್ದು. ನಾವು ಕೈದಿಗಳ ಅಪರಾಧಿಗಳ ಅನ್ನೋಕ್ಕಿಂತ ಸರ್ ಅಲ್ಲಿ ಬಂದಿರ್ತಕ್ಕಂತ ವ್ಯಕ್ತಿಗಳು ಎಲ್ಲರೂ ಕೆಟ್ಟವ್ರು ಇರಂಗಿಲ್ರಿ, ಅಪರಾಧಿ ಮಾಡಿದವ್ರು ಇಲ್ರಿ. ಏನೋ ಒಂದು ಸಂದರ್ಭ ಸಿಲುಕಿ ಅಥವಾ ಆಕಸ್ಮಿಕವಾಗಿ ಆಗಿರ್ತಕ್ಕಂತಹ ಘಟನೆಗಳಿಂದ ಬಂದವರು 90% ಇರ್ತಾರೆ ಸರ್ ಅಲ್ಲಿ ಅಪರಾಧಿಗಳು. ಅವ್ರನ್ನ ಕೆಟ್ಟ ಮನೋಭಾವದಿಂದ ನೋಡದೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಸರ್. ಅವರ ದಿನದ ನಡವಳಿಕೆ ಮೇಲೆ ಗೊತ್ತಾಗುತ್ತೆ ಸರ್. ಅವಾಗ ನಾವು ಜೈಲರ್ ಕೆಲಸ ಏನಂತಂದ್ರೆ ಎಲ್ಲಾ ಕಡೆನೂ ಅಬ್ಸರ್ವ್ ಮಾಡ್ತಿರ್ಬೇಕು ಸರ್ ನಾವು. ಇವಾಗ ಕೈದಿಗಳ ಊಟದ ಕಡೆ ಆಗಿರ್ಬೋದು, ಅವ್ರಿಗಿರ್ತಕ್ಕಂತ ಹೆಲ್ತ್ ಇಶ್ಯೂ ಆಗಿರ್ಬೋದು, ಪ್ರತಿದಿನಾನು ಅವ್ರ ಕಡೆ ನಾವು ಗಮನ ಹರಿಸ್ತಾ ಇರ್ಬೇಕ್ರಿ. ಆಮೇಲೆ ಅವರಿಗೆ ಪಬ್ಲಿಕ್ ಅವ್ರ ಕುಟುಂಬದವ್ರು ಭೇಟಿ ಆಗಕ್ ಬಂದಿರ್ತಾರೆ ಸರ್, ಅಷ್ಟೇ ಎಲ್ಲರನ್ನು ಪರೀಕ್ಷೆ ಮಾಡ್ತಾರೆ. ಅಂದ್ರೆ ವಾರ್ಡರ್ ಇದ್ದವರು ಅವ್ರನ್ನ ಪರೀಕ್ಷೆ ಮಾಡ್ತಿರ್ತಾರೆ ಸರ್. ಹೊರಗಿನ ತಂದಿರ್ತಕ್ಕಂತ ಆಹಾರ ಬಗ್ಗೆ ಪ್ರತಿಯೊಂದನ್ನ ಅವ್ರು ನೋಡ್ತಿರ್ತಾರ್ರಿ. ಆದ್ರೆ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಸರ್. ಅವ್ರಿಗೆ ಕೊಟ್ಟಿರ್ತಕ್ಕಂತ ಕಾಲಾವಧಿ ಬಗ್ಗೆ ಆಗಿರ್ಬೋದು, ಅವ್ರ ನಡವಳಿಕೆ ಆಗಿರ್ಬೋದು, ಇರತಕ್ಕಂತಹ ಎಲ್ಲಾ ವ್ಯಕ್ತಿಗಳ ಬಗ್ಗೆ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕ್ರಿ. ಆಮೇಲೆ ವಾರ್ಡರ್ ಗಳಿಗೆ ಸಜೆಷನ್ ನೀಡ್ತಕ್ಕಂಥದ್ದು ನಮ್ ಕೆಲ್ಸ ಸರ್. ಜೈಲರ್ ಕೆಲಸ ತುಂಬಾ ಒಳ್ಳೇದು ಸರ್. ನಾವ್ ಒಂದೆಡೆ ಕುಂತು ಎಲ್ಲಾನು ಅಬ್ಸರ್ವ್ ಮಾಡ್ತಕ್ಕಂತಹ ಕೆಲಸ ಬಿಟ್ರೆ ನಮ್ಗೆ ಯಾವುದೇ ರೀತಿಯ ಒತ್ತಡ ಇರೋದಿಲ್ಲ ಸರ್. ಅವ್ರ ಬಗ್ಗೆ ನಾವು ಕೇರ್ ತಗೊಳ್ಳೋದು, ಅವ್ರು ಏನೋ ಹೇಳ್ತಿರ್ತಾರೆ ಸರ್ ನಮ್ಗೆ ಈ ತರ ಆಯ್ತು ಅಂತ, ಅದನ್ನ ಸ್ವಲ್ಪ ಅದನ್ನು ಅವ್ರ ಕಡೆ ಗಮನ ಕೊಟ್ಟು ಕೇಳ್ಬೇಕ್ರಿ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದ್ರಿ. ಯಾವುದೇ ಅಂತಹ ಅಪರಾಧಿ ಇರ್ಲಿ, ಅವ್ರು ಯಾರೇ ಇರ್ಲ್ರಿ, ನೆಗ್ಲೆಕ್ಟ್ ಮಾಡಬಾರ್ದ್ರಿ. ಅವ್ರ ಏನಾದ್ರು ಒಂದು ನಮ್ಗೆ ಹೇಳ್ಬೇಕು ಅಂತ ಬಯಸಿದಾಗ
ಅದು ಏನು ಅಂತ ಕೇಳಿ ಅವ್ರ ಸಮಸ್ಯೆನ ಬಗೆಹರಿಸುವಂತಹ ಕೆಲಸ ನಾವು ಮಾಡ್ಬೇಕ್ರಿ ಸರ್. ಮೇಡಮ್, ಇದು ಮಹಿಳಾ ಕೈದಿಗಳನ್ನು ಮಾತ್ರ ಸೂಪರ್ವೈಸರ್ ಮಾಡೋದು ಅಥವಾ ಎಲ್ಲಾ ಕೈದಿಗಳ ಜವಾಬ್ದಾರಿ ನಿಮ್ಮ ಮೇಲೆ? ಇಲ್ರಿ ಸರ್, ನಮ್ಗೆ ಫಸ್ಟ್ ಸೆಂಟ್ರಲ್ ಜೈಲ್ದಲ್ಲಿ ಕೊಟ್ಟಿರ್ಬೇಕಾದ್ರೆ ಎಲ್ಲರಿಗೂ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ ಸರ್. ಓಕೆ. ಮಹಿಳಾ ಕೈದಿಗಳನ್ನ ಮಾತ್ರ ಅನ್ನೋಕ್ಕಿಂತ ಇಡೀ ಎಲ್ಲಾ ಕೈದಿಗಳನ್ನ ನಾವು ನೋಡ್ಕೊಳ್ಳುವಂತ ಕೆಲಸ ಮಾಡ್ಬೇಕಾಗುತ್ತೆ ಸರ್. ಅದೇ ಹೆಣ್ಮಕ್ಳಿಗೆ ಸೂಕ್ತ ಅಂತ ನೀವು ಹೇಳಿದ ಮೇಲೆ ನಮ್ಮ ಹುಡುಗಿಯರಿಗೆ ಧೈರ್ಯ ಬಂತು. ನಾವ್ ಯಾಕೆ ಜೈಲರ್ ಆಗ್ಬಾರ್ದು? ಗೀತಾ ಮಲ್ಗಾರ್ನ ರೋಲ್ ಮಾಡಲ್ ಇಟ್ಕೊಂಡು ನಾವು ಕೂಡ ಯಾಕೆ ಓದಿ ನಾವು ಕೂಡ ಆ ಜೈಲಿನಲ್ಲಿ ಒಬ್ಬ ಕೈದಿಯಾಗಿ ಹೋಗೋದಕ್ಕಿಂತ ಒಬ್ಬ ಅಧಿಕಾರಿಯಾಗಿ ಯಾಕೆ ಹೋಗ್ಬಾರ್ದು ಅಂತ ತಿಳ್ಕೊಂಡು ಖಂಡಿತ ಆಸೆ ಸಿಗುತ್ತೆ ಮೇಡಮ್. ಈಗ ತುಂಬಾ ಒಳ್ಳೆ ಕೆಲಸ ಇದೆ ಸರ್. ನಮ್ದು ಆತರ ಏನಿಲ್ರಿ. ಜೈಲ್ದಲ್ಲಿ ಇರ್ಬೇಕಾದ್ರೆ ಎಲ್ರಿಗೂ ಅನ್ಸುತ್ತೆ ಸರ್, ಜೈಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಸ್ವಲ್ಪ ಭಯ ಸರ್ ಜಾಸ್ತಿ ಎಲ್ರಿಗೂ. ಬಟ್ ಅಲ್ಲಿ ಒಳ ಹೊಕ್ಕ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ನಾವೊಂದು ಸೇವೆ ಸಲ್ಲಿಸ್ತಿದೀವಿ ಅನ್ನೋ ತೃಪ್ತಿ ಇರುತ್ತೆ ರೀ. ಆಮೇಲೆ ನಾವು ನಮ್ಮ ಮನೋಭಾವನೆ ಮೊದಲು ಕರೆಕ್ಟ್ ಆಗಿರ್ಬೇಕು ಸರ್. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಜೈಲ್ದಲ್ಲಿ ಇರ್ತಕ್ಕಂತಹ ವರ್ಕಿನ ಜೊತೆಗೆ ನಮ್ಗೆ ತೃಪ್ತಿ ಅನ್ಸುತ್ತೆ ರೀ. ನಾನು ಇದನ್ನ ಮಾಡ್ತಾ ಇದೀನಿ ಅಂತ ಹೇಳ್ರಿ. ಮೊದಲು ನಾವೇ ಅದು ಸರಿ ಇಲ್ಲ ಜೈಲ್ ಕೆಲಸ ಮಾಡೋದು ಅನ್ಕೊಂಡ್ರೆ ಅದು ಅಷ್ಟೊಂದು ಸಫಿಷಿಯಂಟ್ ಅನ್ಸಂಗಿಲ್ರಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸರ್ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದೆ. ನನಗೂ ಈ ಡಿಪಾರ್ಟ್ಮೆಂಟ್ ಬಂದ್ಮೇಲೆ ಗೊತ್ತಾಗಿರುತ್ತೆ ಸರ್, ಇಷ್ಟೊಂದು ವ್ಯಾಲ್ಯೂಬಲ್ ಇದೆ ನಮ್ಮ ಪೋಸ್ಟ್, ನಾವು ಮಾಡಬಲ್ಲೆ, ನನ್ನಿಂದ ನಮ್ಮ ಸೇವೆ ಮಾಡಬೇಕು ಅನ್ನೋ ಆಸೆ ಹುಟ್ಟಿದ್ದು ಇಲ್ಲಿ ಬಂದ್ಮೇಲೆ ಸರ್, ನಾನು ಜಾಬಿಗೆ ಬಂದ್ಮೇಲೆ. ಓಕೆ ಮೇಡಮ್, ಹಳ್ಳಿ ಒಳಗೆ ಜೈಲಿಗೆ ಹೋಗಿ ಬಂದಾನ ಅಂದ್ರೆ ಜೈಲಿಗೆ ಹೋಗಿ ಬಂದಾನ ಅಂತ ಇಡೀ ಊರೇ ಅವನನ್ನು ಒಂಥರ ಕೆಟ್ಟ ದೃಷ್ಟಿಯಿಂದ ನೋಡ್ತಿತ್ತು. ಇವಾಗ ಅದೇ ಜೈಲಿಗೆ ಹೋಗಿ ಬಂದಂತ ಗೀತಾ ಮಲ್ಗಾರ್ ಅವ್ರ ಮೇಡವ್ರನ್ನು ನೋಡ್ತಾ ಇದೆ ಅದು ಗೌರವ ಭಾವನೆಯಿಂದ. ವಾವ್, ಬ್ಯೂಟಿಫುಲ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಜೈಲಿಗೆ ಹೀಗೆ ಹೋಗಿ ಬರ್ಬೋದಾ? ಎಸ್, ನಾ ದಿನ ಜೈಲಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬೋದು ನಿಮ್ ಮನೇಲಿ ನೀವು? ನನ್ನ ಲೈಫ್ ಅಲ್ಲಿ 2 ಕಡೆ ಹೋಗ್ಬಾರ್ದು ಅಂತ ಜಾಸ್ತಿ ಬಯಸ್ತಿರ್ತಾರೆ ಸರ್. ಒಂದು ಹಾಸ್ಪಿಟಲ್ಗೆ ಹೋಗ್ಬಾರ್ದು, ಒಂದು ಜೈಲಿಗೆ ಹೋಗ್ಬಾರ್ದು ಅಂತ ಬಯಸ್ತಾರೆ ಸರ್. ನಾನು ನಮ್ಮ ಮನೇಲಿ ಅದೇ ಅಂತಿರ್ತಾರ್ರಿ, ದಿನ ಹೊತ್ತೊಂಡ್ರೆ ನೀ ಜೈಲ್ ಮುಖ ನೋಡ್ಬೇಕಲ್ವಾ ಅಂತಿರ್ತಾರೆ ಅಪ್ಪ ಅಮ್ಮ ರೀ. ನಾನು ಅಧಿಕಾರಿಯಾಗಿ ಹೋಗ್ತಾ ಇದ್ದೀನಿ, ಒಂದು ಸಮಾಜ ಸೇವೆ ಮಾಡಕ್ ಹೋಗ್ತಾ ಇದೀನಿ. ಸಮಾಜದಲ್ಲಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ತಪ್ಪು ಮಾಡಿದವರಿಗೆ ನಾವು ಮನ ಪರಿವರ್ತನೆ ಮಾಡೋ ಕೆಲಸ ಮಾಡ್ತೀವಿ ಸರ್. ನಾವು ಜೈಲದಲ್ಲಿ ಇರತಕ್ಕಂಥವ್ರ ಎಲ್ಲರೂ ಕೆಟ್ಟವ್ರು ಇರಂಗಿಲ್ರಿ. ಏನೋ ಆಕಸ್ಮಿಕವಾಗಿ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂತಹ ಅಪರಾಧಗಳು ಒಂದು 10% ಮಾತ್ರ ರೀ. ಉಳಿದವ್ರೆಲ್ಲರನ್ನು ಅವ್ರು ಆಕಸ್ಮಿಕವಾಗಿ ಅಥವಾ ಏನೋ ಸಂದರ್ಭಕ್ಕೆ ಸಿಲುಕಿ ಅಥವಾ ತಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಇರೋ ಸಂದರ್ಭದೊಳಗೆ ಮಾಡಿರ್ತಕ್ಕಂಥವ್ರು ಒಂದು 90% ಇರ್ತಾರೆ ಸರ್ ಅಲ್ಲಿ. ಅವರೊಂದು ಮನಸ್ಸನ್ನ ಪರಿವರ್ತನೆ ಮಾಡುವಂತಹ ಕೆಲಸ ನಮ್ದು ರೀ. ಜೈಲ್ ಅಂದ್ರೆ ಶಿಕ್ಷೆ ನೀಡುವಂತಹ ಕೆಲಸ ಅಲ್ರಿ, ನಾವು ಮನ ಪರಿವರ್ತನೆ ಮಾಡುವಂತಹ ಒಂದು ಕಾರ್ಯ ಸರ್ ನಮ್ದು. ಖಂಡಿತ. 2015ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನಲ್ಸ್ ನೇಮಕಾತಿಯಲ್ಲಿ ಇಂಟರ್ವ್ಯೂ ಕೂಡ ಆಯ್ಕೆ ಆಗಿದ್ರಿ. ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸ್ಕೊಂಡು ಇಂಟರ್ವ್ಯೂ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ. ಸಪೋಸ್ ಏನಾದ್ರೂ ನೀವು KS ಆಫೀಸರ್ ಆದ್ರಿ ಅಂದ್ರೆ ಮತ್ತೆ ಒಂದ್ಸಾರಿ ನಾನು ಸಾಧಕರಿಗೆ ಒಂದು ಸಲಾಂ ಕಾರ್ಯಕ್ರಮ ತಮ್ಮನ್ನ ಅತಿಥಿಗಳಾಗಿ ಕರೆಸ್ತೀನಿ. ಅವಾಗ ನಿಮ್ಮನ್ನ ಹೇಗ್ ಪರಿಚಯ ಮಾಡ್ಕೋತೀನಿ ಗೊತ್ತಾ ನಾನು? ಸರ್ ನೀವು ತುಂಬಾ ನನ್ನ ಮೇಲೆ ಭರವಸೆ ಇಟ್ಟಿದ್ದೀರಾ ಸರ್. ಅಷ್ಟು ಆಗ್ಬೇಕಲ್ರಿ ಸರ್, ನನ್ನಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮನ್ನ ಹೇಗ್ ಪರಿಚಯ ಮಾಡ್ತೀನಿ ಅಂದ್ರೆ ಜೈಲಲ್ಲಿ ಇದ್ದುಕೊಂಡೇ KS ಸಾಧನೆ ಮಾಡಿದಂತ ಸಾಧಕಿ ಅಂತ ಹೇಳ್ತೀನಿ. ಸರ್ ತುಂಬಾ ಹೋಗ್ತಾ ಇದ್ರಿ ಸರ್. ನಾನು ಪ್ರಯತ್ನ ಮಾಡ್ತೀನಿ ಸರ್, ಪ್ರತಿಫಲ ದೇವರಿಗೆ. ಖಂಡಿತ ಮ್ಯಾಮ್, ಆ ನಿಟ್ಟಿನಲ್ಲಿ ಆ ಪ್ರಯತ್ನ ಪ್ರಾಮಾಣಿಕವಾಗಿರ್ಲಿ ಸರ್. ಈ ವಿಷಯದಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ಸರ್, ನಿಮ್ಮ SR ವರ್ಲ್ಡ್ ಗ್ರೂಪ್ ನಲ್ಲಿ ನನ್ನ ಮೊಬೈಲ್ ಇರೋ ಕಾರಣದಿಂದ ನಾನು ನೇರವಾಗಿ ನೋಡಕ್ ಆಗ್ಲಿಲ್ಲ ಸರ್. ಬಟ್ ನಾನು ಜಾಬ್ ಆದ್ಮೇಲೆ ತಗೋಬೇಕು ಅನ್ನೋ ಒಂದು ಹಠ ಐತ್ರಿ ಸರ್ ನನಗೆ, ಮೊಬೈಲ್ ತಗೋಬೇಕು ಅಂತ. ನನ್ನ ಒಂದು ಪೇಮೆಂಟ್ ಅಲ್ಲಿ ನಾನು ಮೊಬೈಲ್ ತಗೋಬೇಕು ಅನ್ನೋ ಹಠಕ್ಕಾಗಿ ನಾನು ಮೊಬೈಲ್ ತಗೊಂಡಿರ್ಲಿಲ್ಲ ಸರ್. ಅವಾಗ ನಮ್ ರೂಮ್ ನಲ್ಲಿರೋ ನಮ್ ಫ್ರೆಂಡ್ ಹತ್ರ ಐತ್ರಿ ಮೊಬೈಲ್. ನೀವು SR ವರ್ಲ್ಡ್ ಗ್ರೂಪ್ ನಲ್ಲಿ ಮಾಹಿತಿ ಕಳಿಸ್ತಿರ್ಬೇಕಂದ್ರೆ ಪ್ರತಿಯೊಂದನ್ನ ಅವಳು ನನ್ ಕೇಳ್ತಿದ್ದಾಳ್ರಿ, ಸರ್ ಇದು ಮಾಹಿತಿ ಕಳಿಸಿ ಸರ್ ನೋಡು. KS ಮುಖ್ಯ ಪರೀಕ್ಷೆಗೂ ಕೂಡ ನೋಟ್ಸ್ ನೀವು ಏನಾದ್ರು ಕಳ್ಸಿದ್ರೆ ಪ್ರತಿಯೊಂದನ್ನ ಅದ್ರಲ್ಲಿ ನೋಡಿ ನೋಟ್ಸ್ ಮಾಡ್ಕೋತಿದ್ದೆ ಸರ್, ಬರ್ಕೋತಿದ್ದೆ. ಅವಾಗಿನಿಂದ ನನಗೆ SR ವರ್ಲ್ಡ್ ಗ್ರೂಪ್ ನಿಂದ ಒಂದೇನೋ ಒಂಥರ ನಿಮ್ ಕಾರ್ಯಗಾರ ಕೇಳದಾಗಿನಿಂದಾನೇ ಒಂಥರ ಏನೋ ಇನ್ಸ್ಪೈರ್ ಸರ್. ನನ್ಗೆ ಓದ್ಬೇಕು, ನಾನು ಆಗ್ಬಲ್ಲೆ, KS ನಾನು ಬರೀಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದ್ದೆ ನಿಮ್ ಕಾರ್ಯಾಗಾರ ಕೇಳಿದ ನಂತರ ಸರ್. ವಿಜಯಪುರದಲ್ಲಿ ಒಂದ್ಸಲ ಕಾರ್ಯಾಗಾರಕ್ಕೆ ನೀವು ಬಂದಿದ್ರಿ ಸರ್. ಅವಾಗ ಅಲ್ಲಿಂದ ನನಗೆ ಸ್ಫೂರ್ತಿ ಆಗಿರೋದು ಸರ್, ಓದ್ಬೇಕು, ನಾನು KS ಪಾಸ್ ಮಾಡ್ಕೊಳ್ಬೇಕು ಅನ್ನೋ ಹಠ ಬಂದಿರೋದು ಅವಾಗ ಸರ್. ಒಂದ್ ರೀತಿಯಾಗಿ ನೇರವಾಗಿ ನೀವು ಇನ್ಸ್ಪೈರ್ ಅನ್ನೋಕ್ಕಿಂತ ನಮ್ ಸಾಧನೆಗೆ ಮೆಟ್ಟಿಲ್ ಸರ್ ನೀವು. ತುಂಬಾ ಧನ್ಯವಾದಗಳು ಹೇಳಕ್ ನಮ್ದು ಅಳಿಲು ಸೇವೆ ಮೇಡಮ್. ಅದು ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್ ಅಂತೆ. ನಾನು ಎಕ್ಸ್ಪೈರ್ ಆಗ್ತಿದ್ದ ಮುಂಚೆ ಒಂದು 4 ಜನರಿಗೆ ಇನ್ಸ್ಪೈರ್ ಆಗ್ಬೇಕು ಅಂತ ತಿಳ್ಕೊಂಡು ನಾನೊಂದು ಅಳಿಲು ಸೇವೆ ಮಾಡ್ತಾ ಇದ್ದೀನಿ. ಇವಾಗ ನೀವು ಕೂಡ ಇನ್ಸ್ಪೈರ್ ಆಗಿದ್ದೀರಿ ಸಾಕಷ್ಟು ಜನರಿಗೆ, ಸಾವಿರಾರು ಮಹಿಳಾ ಮಣಿಗಳಿಗೆ, ವಿಶೇಷವಾಗಿ ಯಾರು ಎಕ್ಸಾಮ್ ಬರೀತಾ ಇದ್ದಾರಾ ಅಥವಾ ನಿಮ್ಮ ಮಾತುಗಳನ್ನು ಕೇಳಿದಂತ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಹುಡುಗಿಯರು ಕೂಡ ಎಲ್ಲಾ ಕ್ಷೇತ್ರದಲ್ಲಿ ಕಾಲಿಡ್ತಾ ಇದ್ದಾರಾ. ಯಾಕೆ ನಾವು ಮಾಡಬಾರ್ದು? ನಾವ್ ಯಾಕೆ ಹೆಣ್ಮಕ್ಳು ಅಂತ ತಿಳ್ಕೊಂಡು 4 ಗೋಡೆಗಳ ಮಧ್ಯದಲ್ಲಿ ಇರಬೇಕು? 4 ಜನಗಳ ಮಧ್ಯದಲ್ಲಿ ಒಬ್ಬ ಅಧಿಕಾರಿಯಾಗಿ, ವಿಶೇಷವಾಗಿ ಒಬ್ಬ ಮಹಿಳಾ ಸಾಧಕಿಯಾಗಿ ನಾವ್ ಯಾಕೆ ಹೊರಹೊಮ್ಮಬಾರ್ದು ಅನ್ನುವಂತ ಛಲವನ್ನ ಮೂಡಿಸಿದ್ದೆ ನಿಮ್ಮ ಮಾತುಗಳಿಂದ, ಈ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದಿಂದ.
ಮೇಡಮ್ ಸರ್ ತುಂಬಾ ಇನ್ನೊಂದು ಮಾತನ್ನ ಹೇಳಕ್ ಬಯಸ್ತೀನಿ. ಖಂಡಿತ ಹೇಳಿ ಪ್ಲೀಸ್. ಯಾರೇ ಏನ ಹೇಳಿದ್ರು ಈ ಎಕ್ಸಾಮ್ ಯಾಕೆ ಹೋಗ್ತಿ ಬಿಡು, ಜೈಲರ್ ಅಂದ್ರೆ ಜೈ ಕೈ ಕೆಲಸ, ಅದಕ್ಕೆ ಯಾಕೆ ಹೋಗ್ತಿ ಬಿಡು, ಹಿಂಗ ನೆಗೆಟಿವ್ ಪಾಯಿಂಟ್ಸ್ ಅಂತ ತುಂಬಾ ಜನ ಹೇಳ್ತಿರ್ತಾರ್ರಿ. ಫ್ರೆಂಡ್ಸ್ ಆಗ್ಲಿ, ನಮ್ ಸುತ್ತಮುತ್ತನವ್ರಾಗ್ಲಿ, ಯಾವ್ದೇ ಒಂದು ಎಕ್ಸಾಮ್ ಹೋಗ್ಬೇಕಾದ್ರೆ ಅದು ತುಂಬಾ ಟಫ್ ಇರುತ್ತೆ, ಆ ಎಕ್ಸಾಮ್ ನಿನ್ನಿಂದ ಏನಾಗುತ್ತೆ ಬಿಡು, ಈ ತರ ಇರುವಂತಹ ನೆಗೆಟಿವ್ ಪಾಯಿಂಟ್ಸ್ ಗಳಿಂದ ನಾವು ಕಿವಿ ಕೊಡಬಾರ್ದ್ರಿ ಆ ಕಡೆ. ಏನ್ ಆಗ್ಲಿ ಆಗದೆ ಇರ್ಲಿ, ನಮ್ಮ ನಾಲೆಜ್ ಆದ್ರೂ ಬೆಳೀತ ತಾನೆ ಅನ್ನೋ ಒಂದು ಖುಷಿಯಿಂದ ನಾವು ಓದ್ಬೇಕ್ರಿ ಸರ್. ನಾವು ಜಾಬ್ ಆಗದೆ ಇದ್ರು ಪರವಾಗಿಲ್ಲ, ನಾನು ಖುಷಿಯಿಂದ ನನ್ನಲ್ಲಿ ಇಷ್ಟು ನಾಲೆಜ್ ಇದೆ ಅನ್ನೋ ಹೆಮ್ಮೆ ನನಗಿದೆ ಅಂತ ಹೇಳಿ ಖುಷಿಯಿಂದ ಓದ್ಬೇಕು ಸರ್. ಇಂತ ನೆಗೆಟಿವ್ ಪಾಯಿಂಟ್ಸ್ ಗಳಿಗೆ ಕಿವಿ ಕೊಡದೆ ಹೋದಾಗ ನಾವು ಮುಂದೆ ಸಾಧನೆ ಮಾಡಕ್ ಸಾಧ್ಯ ಆಗುತ್ತೆ ಸರ್. ನಾನು ಎಲ್ಲಾ ಹೆಣ್ಮಕ್ಳಲ್ಲಿ ಹೇಳೋದು ಇದೊಂದೇ ಪಾಯಿಂಟ್ಸ್. ಇನ್ನೊಬ್ರ ಮಟ್ಟಿಗೆ ಬೆಲೆ ಕೊಡ್ತಿರ್ತೀರಿ ನಾವು ಹೆಣ್ಮಕ್ಳು, ನಂಬಿ ಬಿಡ್ತಿರ್ತೀವಿ ಅದನ್ನಾಗಿ. ಆ ವಿಷಯದಲ್ಲಿ ನಾನು ಓದಬಲ್ಲೆ, ಮಾಡ್ತೀನಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇಟ್ಕೊಂಡು ಓದಿದ್ರೆ ಸಾಧನೆಗೆ ಹತ್ತಿರ ಬರ್ತಿರ್ತೀವಿ ನಾವು. ಖಂಡಿತ ಮ್ಯಾಮ್. ನಮ್ಮ ಸ್ಫೂರ್ತಿಯ ಮಾತುಗಳನ್ನು ಕೇಳಿದಂತ ನಮ್ಮ ಸಾವಿರಾರು ಮಹಿಳಾ ಸ್ಪರ್ಧಾರ್ಥಿಗಳು ತಮ್ಮ ಮಾತುಗಳಿಂದ ಸ್ಫೂರ್ತಿಗೊಂಡು ತಮ್ಮ ಆಸೆಯನ್ನು ಕೂಡ ಪೂರ್ತಿ ಮಾಡ್ಕೊಳ್ಳಿಕ್ಕೆ ತಮ್ಮ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮುಂದುವರಿಸ್ತಾರೆ. ಮೇಡಮ್, ಈಗ ಇದುವರೆಗೆ ತಾವು ಜೈಲರ್ ಹುದ್ದೆ ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಇನ್ನು ಉಳಿದಂತ ವಾರ್ಡರ್ ಹುದ್ದೆಗೂ ಕೂಡ ಬಹಳ ಜನ ಅರ್ಜಿ ಸಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ ನನಗೆ. ಹಾಗಿದ್ರೆ ವಾರ್ಡರ್ ಎಕ್ಸಾಮ್ ಯಾವ ತರ ಇರುತ್ತೆ, ಅದನ್ನ ಯಾವ ತರ ಪುಸ್ತಕ ಓದ್ಬೇಕು, ಆ ಎಕ್ಸಾಮ್ ಅಲ್ಲಿ ಏನ್ ತರ ಕ್ವಶನ್ಗಳು ಕೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಪ್ಲೀಸ್. ಖಂಡಿತ ಸರ್. ವಾರ್ಡರ್ ಎಕ್ಸಾಮ್ಗೆ 10th ಅಂಕಗಳನ್ನ ನಿಗದಿಪಡಿಸೋದ್ರಿಂದ 10th ತೆರಗಡೆ ಆದ ನಂತರ ಅವ್ರಿಗೂ ಕೂಡ 21 ಏಜ್ ಲಿಮಿಟ್ ಇದೆ ಸರ್. SLC ಪಾಸ್ ಆದವರು ವಾರ್ಡರ್ ಪರೀಕ್ಷೆ ಬರ್ಲಿಕ್ಕೆ ಅರ್ಹತೆ. ವಾರ್ಡರ್ ಪರೀಕ್ಷೆನ ಬರೀಬಹುದು ಸರ್. ಅದರಲ್ಲಿ ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಸರ್. 100 ಮಾರ್ಕ್ಸಿನ ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಸರ್. ಇನ್ನೊಂದು 100 ಅಂಕಗಳದ ಒಂದು ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಇರುತ್ತೆ ಸರ್ ಅವ್ರಿಗೂ. ಆಮೇಲೆ ಫಿಸಿಕಲ್ನು ಕೂಡ ಜೈಲರ್ಸ್ ಇದ್ದ ಹಾಗೆ ಫಿಸಿಕಲ್ ಇರುತ್ತೆ ಸರ್ ಅವ್ರಿಗೂ ಕೂಡ. 1:5 ಮೊದಲು ಎಕ್ಸಾಮ್ ಮುಗಿಸಿದ ನಂತರ 1:5 ಫಿಸಿಕಲ್ ಕರೀತಾರೆ ಸರ್. ಫಿಸಿಕಲ್ ದಲ್ಲಿ 5 ಕ್ರೀಡೆಗಳು ಇರ್ತದೆ ಸರ್. ನಾವು 100 ಮೀಟರ್ ರನ್ನಿಂಗ್, 200 ಮೀಟರ್ ರನ್ನಿಂಗ್, ಆಮೇಲೆ ಗುಂಡು ಎಸೆತ, ಹೈ ಜಂಪ್, ಲಾಂಗ್ ಜಂಪ್ ಅಲ್ಲಿ 5ರಲ್ಲಿ 3 ಪಾಸ್ ಮಾಡ್ಕೊಳ್ಳೇಬೇಕು ಸರ್. ನಾವು ಸೆಲೆಕ್ಟ್ ಆಗ್ಬೇಕಾದ್ರೆ 3 ಪಾಸ್ ಮಾಡ್ಕೊಳ್ಳೇಬೇಕು. 5 ಪಾಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಸರ್ ಫಿಸಿಕಲ್ ದಲ್ಲಿ. ಆನಂತರ 1:3 ಮೆಡಿಕಲ್ ಬಿಡ್ತಾರೆ ಸರ್. 1:3 ಮೆಡಿಕಲ್ ಅನ್ನ ಆಯ್ಕೆ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾರೆ ಸರ್. ಮೆಡಿಕಲ್ ಅನ್ನ ಯಾರು ಪಾಸ್ ಮಾಡಿದ ನಂತರ ಡೈರೆಕ್ಟ್ ಆಗಿ ವಾರ್ಡರ್ಗೆ 1:1 ಸೆಲೆಕ್ಟ್ ಲಿಸ್ಟ್ ಅನ್ನು ಬಿಡ್ತಾರೆ ಸರ್. 1:1 ಸೆಲೆಕ್ಟ್ ಲಿಸ್ಟ್ ಅಲ್ಲಿ 200 ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ಸರ್. ಅವರಿಗೆ ಇಂಟರ್ವ್ಯೂ ಇರೋದಿಲ್ರಿ. 10th ಅಂಕಗಳು 100 ಮಾರ್ಕ್ಸ್, ಆಮೇಲೆ CET 100 ಮಾರ್ಕ್ಸ್ ಸರ್. 200 ಅಂಕಗಳಿಗೆ ಕನ್ಸಿಡರ್ ಮಾಡಿ 1:1 ನಲ್ಲಿ ಆಮೇಲೆ ಸೆಲೆಕ್ಟ್ ಲಿಸ್ಟ್ ಬಿಡ್ತಾರೆ ಸರ್. ಓಕೆ ಮೇಡಮ್, ಈಗ ಜೈಲರ್ ಹುದ್ದೆ ಹೇಳುವಾಗ ಜೈಲರ್ಗೆ ಫಿಸಿಕಲ್ ಇರಲ್ವಾ? ಫಿಸಿಕಲ್ ಇರುತ್ತೆ ಸರ್. ಮೊದಲು ಎಕ್ಸಾಮ್ ಮುಗಿಸಿದ ನಂತರ ಫಿಸಿಕಲ್ 1:5 ಫಿಸಿಕಲ್ ಕರೀತಾರೆ ಸರ್. ಸೇಮ್ ರೀ. ಅದರಲ್ಲಿನೂ 5 ಇದು ಇರುತ್ತೆ ರೀ. 3 ಖಂಡಿತ ಪಾಸ್ ಮಾಡ್ಕೊಳ್ಳೇಬೇಕ್ರಿ. ಆನಂತರ ಮೆಡಿಕಲ್ ಬಿಡ್ತಾರೆ ಸರ್. ಮೆಡಿಕಲ್ 1 ಮಂತ್ ನಂತರ ಮೆಡಿಕಲ್ ಅನೌನ್ಸ್ ಮಾಡಿದ್ರೆ ಡೇಟ್. ಮೆಡಿಕಲ್ ಅಲ್ಲಿ 1:3 ಬಿಟ್ಟಿದ್ರಿ ಸರ್ ನಮಗೆ. 1:3 ಅಲ್ಲಿ ಮೆಡಿಕಲ್ ಬಿಟ್ಟ ಎಲ್ಲಾ ವಿದ್ಯಾರ್ಥಿಗಳಿಗೂ 1:3 ಅಲ್ಲೇ ನಮಗೆ ಇಂಟರ್ವ್ಯೂನು ಡೇಟ್ ಅನೌನ್ಸ್ ಮಾಡಿದ್ರಿ ಸರ್. ನಮಗೆ ಇಂಟರ್ವ್ಯೂಗೆ ಕರೆದಿದ್ರಿ. 5 ಅಂಕಗಳಿಗೆ ನಿಗದಿ ಇತ್ತು ನಮ್ದು ಇಂಟರ್ವ್ಯೂ ಜೈಲರ್ಗೆ. ಬಟ್ ವಾರ್ಡರ್ಗೆ ಇಂಟರ್ವ್ಯೂ ಮಾತ್ರ ಇರೋದಿಲ್ರಿ. 2 ಪ್ರೊಸೆಸ್ ಸೇಮ್ ಇದೆ ರೀ ನೇಮಕಾತಿ ವಿಧಾನ. ಬಟ್ ವಾರ್ಡರ್ಗೆ ಇಂಟರ್ವ್ಯೂ ಇರೋದಿಲ್ರಿ. 200 ಮಾರ್ಕ್ಸ್ಗೆ ಕನ್ಸಿಡರ್ ಮಾಡ್ತಾರೆ. ನಮ್ ಜೈಲರ್ಗೆ 205 ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. 5 ಮಾರ್ಕ್ಸ್ ಇಂದ ಸಂದರ್ಶನ ತಗೋತಾರೆ ಸರ್ ನಮ್ಗೆ. ಮೇಡಮ್, ಈ ವಾರ್ಡರ್ ಪರೀಕ್ಷೆಗೆ ಯಾವ ಪುಸ್ತಕ ಓದ್ಬೇಕು, ಸಿಲೆಬಸ್ ಹೇಗಿರುತ್ತೆ? ಸರ್ ಸಿಲೆಬಸ್ ತುಂಬಾ ಈಸಿ ಆಗಿರುತ್ತೆ ಸರ್. ವಾರ್ಡರ್ ಎಕ್ಸಾಮ್ ಬರೀಬೇಕಾದ್ರೆ ಅವ್ರಿಗೂ ಸೇಮ್ ಸರ್. 6 to 10 ಬುಕ್ಸ್ ಗಳನ್ನ ನೋಡ್ಕೊಂಡ್ರೆ ಸಾಕು. ಆಮೇಲೆ ಇವಾಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗೆ ಏನು ಓದ್ತಾ ಇರ್ತೀವಿ ಸರ್, ಪೊಲೀಸ್ ಆಗ್ಬೇಕಾದ್ರೆ ಅಷ್ಟೇ ಅದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ ಸರ್ ಇಲ್ಲಿನೂ ಕೂಡ. ಆಮೇಲೆ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ಅಷ್ಟೊಂದು ಟಫ್ ಆಗಿರ್ತಕ್ಕಂತಹ ಪ್ರಶ್ನೆಗಳು ಬರೋ ಚಾನ್ಸಸ್ ಇರಂಗಿಲ್ಲ ಸರ್. ಡಿಗ್ರಿ ಲೆವೆಲ್ ಇತ್ತು, ಜೈಲರು ಸ್ವಲ್ಪ ಡೀಪ್ ಆಗಿ ಕೇಳ್ತಿದ್ರು. ಇದು ಡೀಪ್ ಆಗಿ ಕೇಳ್ತಾರೆ ಸರ್. ಅಂದ್ರೆ ಕೆಲವೊಂದು ಪ್ರಶ್ನೆಗಳನ್ನ ಡಿಫಿಕಲ್ಟ್ ಅಂದ್ರೆ ಅಪ್ಲೈ ಕ್ವಶನ್ ಕೇಳೋ ಚಾನ್ಸ್ ಜೈಲರ್ ಅಲ್ಲಿ ಇರುತ್ತೆ ಸರ್. ಇಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ನೇರವಾದಂತಹ ಪ್ರಶ್ನೆಗಳು ಇರುತ್ತೆ ಸರ್ ವಾರ್ಡರ್ ಎಕ್ಸಾಮ್ ದಲ್ಲಿ. ಮತ್ತೆ ಈಗ ವಾರ್ಡರ್ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಏನಾದ್ರು ಟಿಪ್ಸ್ ಕೊಡ್ಲಿಕ್ಕೆ ವಿಶೇಷವಾಗಿ, ಯಾಕಂದ್ರೆ ಬಹಳ ಜನ ಅಪ್ಲಿಕೇಶನ್ ಆಗ್ತಾ ಇದ್ರು ವಾರ್ಡರ್ಗೆ. ಸರ್ ನಾವು ವಾರ್ಡರ್ ಎಕ್ಸಾಮ್ಗೆ ಒಂದು ಕ್ಲೂ ಹೇಳ್ಬೇಕಂದ್ರೆ ಸರ್, ಇವಾಗ ನಾನು ಏನೂ ಓದಿಲ್ಲಪ್ಪ, ನಾನು ಇವಾಗ ಎಕ್ಸಾಮ್ ಫೇಸ್ ಮಾಡ್ತೀನಿ, 2 ತಿಂಗಳಲ್ಲಿ ನನ್ನಿಂದ ಸಾಧ್ಯ ಆಗುತ್ತೆ ಅನ್ನೋ ಒಂದು ಕ್ಲೂ ಸರ್ ಅವರಿಗೆ. ವಾರ್ಡರ್ ಬರ್ತಕ್ಕಂಥ ಎಕ್ಸಾಮ್ ದವರಿಗೆ ನೇರವಾದಂತಹ ಪ್ರಶ್ನೆಗಳು ಬರೋದ್ರಿಂದ ಅವರು ಇವಾಗ ಆಲ್ರೆಡಿ ಆಗಿರ್ತಕ್ಕಂತಹ ಪೊಲೀಸ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ಕೊಂಡ್ರೆ ಒಳ್ಳೇದು ಸರ್. ಅವೇ ಕ್ವಶನ್ ಗಳು ಬರೋ ಚಾನ್ಸಸ್ ಇರುತ್ತೆ. ಪೊಲೀಸ್ ನೇಮಕಾತಿ ಪರೀಕ್ಷೆ ಹಿಂದಿನ ಎಲ್ಲಾ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ನೋಡ್ಕೋಬೇಕಾಗುತ್ತೆ.
ಹಾ ರೀ ಸರ್, ಯೂಸ್ ಆಗುತ್ತೆ ಸರ್. ವರ್ಡರ್ ಕ್ವಶನ್ ಪೇಪರ್ ಅನ್ನು ನೋಡ್ಕೋಬೇಕ್ರಿ. ಅದ್ರ ಜೊತೆಗೆ ನೇರವಾದ ಪ್ರಶ್ನೆಗಳು ಬರೋದ್ರಿಂದ ಅಷ್ಟು ಡೀಪ್ ಆಗಿ ಓದ್ಕೋತ್ ಕೊಡೋ ಅಷ್ಟು ಟೈಮ್ ಇಲ್ರಿ ಸರ್ ಇವಾಗ. ಅಂದ್ರೆ ನೇರವಾಗಿ ಯಾವ ಕ್ವಶನ್ ಅತಿ ಹೆಚ್ಚು ಕೇಳಿದ್ದಾರೆ, ಯಾವ ವಿಷಯದಲ್ಲಿ ಅತಿ ಹೆಚ್ಚು ಕೇಳಿದ್ದಾರೆ ಅನ್ನೋದಕ್ಕೋಸ್ಕರ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ಸಲ ತಿರುಗಿ ಹಾಕಿದ್ರೆ ಗೊತ್ತಾಗುತ್ತೆ ಸರ್. ಇದನ್ನ ನಾವು ನೋಡ್ಕೋಬೇಕು, ವಿಷಯ ಜಾಸ್ತಿ ನೋಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಸರ್. ಅವುಗಳನ್ನ ನಾವು ರಿವಿಷನ್ ಮಾಡ್ಕೊಂಡ್ರೆ ಈಸಿಯಾಗಿ ವರ್ಡರ್ ಎಕ್ಸಾಮ್ ಫೇಸ್ ಮಾಡ್ಬೋದು ಸರ್. ಓಕೆ ಓಕೆ ಓಕೆ. ಬಹಳ ಖುಷಿ ಆಯ್ತು ಮೇಡಮ್. ಜೈಲರ್ ಹುದ್ದೆ ಮತ್ತು ವಾರ್ಡರ್ ಹುದ್ದೆಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಗಳನ್ನ ಬಹಳ ಎಳೆ ಎಳೆಯಾಗಿ ಬಿಚ್ಚಿ ಹೇಳಿದ್ರಿ. ಹೊಸೊಬ್ಬರು ಕೂಡ ನಾವು ಮಾಡಬಹುದು.